ಒಲೆಯಲ್ಲಿ ಅಟ್ಟುಂಬುವರಲ್ಲದೆ ತಲೆಯಲ್ಲಿ ಅಟ್ಟುಂಬುವರಿಲ್ಲ ಅಂತ ಹೇಳ್ತಿದ್ರು. ನನಗಿದು ಯಾಕೋ ತಪ್ಪು ಅನ್ಸಾಗೈತಿ. ಇವತ್ತು ಅವ್ರು ಆ ಕಾಲಕ್ಕೆ ವಚನಕಾರ ಬರೆದಿರ್ಬೋದು ಅದನ್ನು. ಆದ್ರೆ ಮಾಲಿಂಗ್ಪುರ್ ಒಳಗೆ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿರುವಂಥ ನಿಮ್ಮೆಲ್ಲರನ್ನು ನೋಡಿದ್ರೆ ಅವ್ರ ಮಾತು ಸುಳ್ಳು ಆಗ್ತೈತೆ ಅನಿಸುತ್ತೆ ನನಗೆ. ಯಾಕಂದ್ರೆ ಯಾಕೆ ಒಲೆ ಒಳಗಿನ ಊಟ ಮಾಡಬೇಡ್ರಿ, ತಲೆ ಒಳಗಿನ ಊಟ ಮಾಡ್ರಿ ಅಂದ್ರೆ ಇಲ್ಲೇನು ಈ ಆವರಣದೊಳಗೆ ಸೇರಿರಲ್ಲ ಸಾವಿರಾರು ಜನ ಮಹಿಳೆಯರು ಮತ್ತು ಪುರುಷರು ಏನು ಸೇರಿರಲಿಲ್ಲ. ನೀವೆಲ್ಲ ಬರೀ ಒಲ್ಯಾನ ಅಡಿಗೆ ಊಟ ಮಾಡೋವಲ್ಲ, ಒಂದು ವಾರದ ಪರ್ಯಂತರ 9 ದಿನಗಳ ಪರ್ಯಂತರ ಇಲ್ಲಿ ನಡೆಯುವಂತಹ ತಲೆ ಒಳಗೆ ಅಡಿಗೆ ಮಾಡುವಾಗ ನೀವೆಲ್ಲರೂ ಬಂದರೆ ಹೆಮ್ಮೆ ಆಗ್ತದೆ. ತಲೆ ಒಳಗೆ ಅಡಿಗೆ ಮಾಡೋದು ಈಗ ಪೂಜ್ಯರು ಇನ್ಕತಕ್ಕ ಒಂದು ತಾಸು ಏನು ಮಾಡಿಲ್ಲ, ಅಡುಗೆ ಮಾಡಿ ಊಟನ ಮಾಡಿಸಿದ್ರೆ ನಿಮಗೆ. ಅದು ದೇವಿ ಪುರಾಣ ಅಲ್ರಿ. ದೇವಿ ಪುರಾಣಕ್ಕಿಂತ ಹೆಚ್ಚು ನಮ್ಮ ದೇಹದ ಪುರಾಣ ಐತೆ. ಅದರೊಳಗೆ ದೇಹದ ಪುರಾಣ ಹೆಚ್ಚಿಗೆ ಐತಿ. ಅದರೊಳಗೆ ಬರುವಂತಹ ರುದ್ರ, ಲಸಿರೋಮ, ಮಹಿಷಾಸುರ ಇವೆಲ್ಲ ಯಾರು ಬೇರೆ ರಾಕ್ಷಸರಲ್ಲವರು. ನಮ್ಮ ಒಳಗಿರುವಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಸಿಟ್ಟ, ಕೋಪ, ಇನ್ನೊಬ್ಬರ ಮೇಲೆ ನಿಂದೆ ಮಾಡಿ ಮಾತಾಡೋದು, ಚುಚ್ಚಿ ಮಾತಾಡೋದು, ಜಗಳ ಹಚ್ಚೋದು, ಬೆಂಕಿ ಹಚ್ಚೋದು, ಇವು ನಮ್ಮಲ್ಲಿರುವಂಥ ರಾಕ್ಷಸರು. 9 ದಿವಸಗಳ ಕಾಲ ನಾವು ಏನಾಗಬೇಕಂದ್ರೆ ನಾವು ಸ್ವತಃ ದೇವಿಯಾಗಿ ನಮ್ಮಲ್ಲೇ ಇರುವಂತಹ ಇಂತಹ ಗುಣಗಳನ್ನು ನಾಶ ನಾವು ಮಾಡ್ಕೊಂಡು ಹೋದ್ರೆ ಅದು ಖರೆ ನವರಾತ್ರಿ ಉತ್ಸವ ಆಗ್ತದೆ. ಅದು ಖರೆ ನವರಾತ್ರಿ ಉತ್ಸವ. 1ನೇ ದಿವಸ ನಾವು ಸೀರೆ ಉಟ್ಕೊಂಡಿವು, ಅದ ಕಲರ್ ಜಂಪರ್ ಹಾಕ್ಕೊಂಡಿವಿ, ಅದ ಕಲರ್ ಬಳಿ ಉಟ್ಕೊಂಡಿವಿ, ಅದ ಕಲರ್ ಹನಿ ಮೇಲೆ ತಿಗಳ ಹಚ್ಕೊಂಡಿವಿ ಅಂದ್ರೆ ಇದು ನವರಾತ್ರಿ ಅಲ್ರಿದ. ಈಗೊಂದು ಟ್ರೆಂಡ್ ಬಂದೈತಿ. 1 ದಿವಸಕ್ಕೆ 1 ಕಲರ್ ಸೀರೆ, 2ನೇ ದಿವಸಕ್ಕೆ ಆ ಕಲರ್ ಸೀರೆ. ಈಗ ಹಿಂಗೆ ಆಗಿದ್ದಾರೆ ಹುಚ್ಚ. ಅದೇನು ಕೆಟ್ಟ ಚಲೋ ಗೊತ್ತಿಲ್ಲ, ನಮಗೊಂಥರ ಚಲೋ ಅನಿಸುತ್ತೆ. ಯಾಕಂದ್ರೆ ಆ ಸೀರೆ ಉಟ್ಕೊಂಡ್ರೆ ಮಂದಿ ಗುಡಿ ಬರೋದೈತಿ. ಯಾಕಂದ್ರೆ ಮನ್ಯಾಗ ಸುಮ್ಮನೆ ಹಂಗೆ ಕೂತ್ರೆ ಬರ್ತಿದ್ದಿಲ್ಲ. ನಾ ಸೀರೆ ಉಟ್ಕೊಂಡೇನಿಲ್ಲ, ಚಲೋ ಸೀರೆ ಐತೆ, 4 ಮಂದಿ ನೋಡ್ಲಿ ಅಂತ ಹೇಳಿ ಸೀರೆ ಉಟ್ಕೊಂಡು ಮನೆ ಗುಡಿಗೆ ಬರೋ ಮಂದಿರು ಭಾಳ ಆಗಿತ್ತು ವರ್ತಮಾನದವರು. ನೀವ್ಯಾರು ಹಂಗಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕಂದ್ರೆ ನೀವೆಲ್ಲ ಭಕ್ತಿಯಿಂದ ಈಗೇನು ಒಂದು ತಾಸು ಪ್ರವಚನ ಕೇಳಿದ್ರಲ್ಲ, ದೇವಿ ಪುರಾಣ ಕೇಳಿದ್ರಲ್ಲ, ನಿಮ್ಮ ನೋಡ್ರಿ ಹಂಗೆ ಅನ್ಸುತ್ತೆ. ನೀವೆಲ್ಲ ಹಂಗೆ ಶೋಕಿಗೆ ಮರಳಾಗುವಂಥ ಹೆಣ್ಮಕ್ಳು ಅಲ್ಲ. ಯಾಕಂದ್ರೆ ಸ್ತ್ರೀ ಶಕ್ತಿಯಲ್ಲಿ ಭಾಳ ಗಟ್ಟಿಯಾಗಿರುವಂಥ ಶಕ್ತಿ ಹಿಂಗೆ ಅಡಗಿದ್ದಲ್ಲ. ಜಗತ್ತನ್ನು ಇದನ್ನು ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಹೆಣ್ಮಕ್ಳು ಐತಿ ಇಲ್ಲಿ. ಗೊತ್ತಿದೆ. ನಮ್ಮ ಭಾರತ ದೇಶದ ವಿತ್ತ ಮಂತ್ರಿ ಯಾರಾದ್ರೂ ಗೊತ್ತಿದ್ರೆ, ಹಣಕಾಸು ಸಚಿವೆ ಯಾರಾದ್ರೂ ಗೊತ್ತರ, ಹೆಣ್ಮಕ್ಳಕ್ಕೆ. ಮತ್ತು ಇಡೀ ಭಾರತ ದೇಶ ಎಲ್ಲ ಯಾರ ಕೈಯಾಗ ನಡೀತೈತಿ ಅಂದ್ರೆ ಹೆಣ್ಮಕ್ಳ ಕೈಯಾಗ ನಡೆಯಾಗೈತಿ. ಈಗ ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗೈತಿ, ಎಲ್ಲ ಫ್ರೀ ಮಾಡಿ ಎಲ್ಲಿ ಸಿಕ್ಕಲ್ ಬಸ್ ಸಹಿತ ಹೆಣ್ಮಕ್ಳು ನಡೆಸೋಂಗಾಯ್ತು. ಅದಕ್ಕೆ ದೇವಿ ಪುರಾಣ ಏನು ನಾವು ಕೇಳಾಕತ್ತೀವಲ್ಲ, ನಾವು ಈ 9 ದಿನದೊಳಗೆ ಬರೀ ಇಲ್ಲಿ ಬಂದು ದೇವಿ ಪುರಾಣವನ್ನು ಕೇಳೋದು, ಪ್ರಸಾದ ಮಾಡಿಸಿರ್ತಾರೆ ಕಮಿಟಿಯವ್ರು, ಪ್ರಸಾದ ಮಾಡೋದು, ಮತ್ತು ಮನೆಗೆ ಹೋಗಿ ನಮ್ದು ನಾವು ಮಾಡಿದ್ವಿ ಅಂದರೆ ಈ ನವರಾತ್ರಿಗೆ ಮಹತ್ವ ಬರೋಂಗಿಲ್ಲ ರೀ. 9 ರಾತ್ರಿ 9 ದಿನ ಏನದಲ್ಲ ಇವು, ಒಂದೊಂದು ದಿವಸ ಒಂದೊಂದು ನಮ್ಮಲ್ಲಿರುವಂಥ ಅವಗುಣಗಳನ್ನು ನಾವು ಬಿಡ್ತಾ ಹೋದ್ವಿ ಅಂದ್ರೆ ನಮ್ಮಲ್ಲಿರುವಂತಹ ಆ ಅವಗುಣಗಳು ನಾಶ ಮಾಡಿ 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 9 ದಿನ ಆದಮೇಲೆ 10ನೇ ದಿವಸಕ್ಕೆ ನಾವು ನಮ್ಮಲ್ಲಿರುವಂಥ ಎಲ್ಲ ಅವಗುಣಗಳನ್ನು ನಾಶ ಮಾಡಿದ್ವಿ ಅಂದ್ರೆ ನಮಗೆ ವಿಜಯ ಪ್ರಾಪ್ತಿ ಆಕೈತಿ. ಅದಕ್ಕೆ ನಾವು ವಿಜಯದಶಮಿ ಅಂತೇಳಿ ಆಚರಣೆ ಮಾಡೋದು. ಆ ವಿಜಯದಶಮಿ ಆಚರಣೆ ಮಾಡ್ಬೇಕಾಗಿತ್ತು. ನಾವು ಬರೀ ಕ್ಯಾಲೆಂಡರ್ದಾಗ ಕೊಟ್ಟರು ಅಂಥೇಳಿ ಆ ವಿಜಯದಶಮಿ ಬೇಡ. ನಮ್ಮ ಶರೀರವನ್ನು ನಾವು 9 ದಿನಗಳಲ್ಲಿ ಶುದ್ಧಿ ಮಾಡ್ಕೊಳ್ಳೋದು, 10ನೇ ದಿನ ನಮ್ಮ ಶರೀರವನ್ನು ನಾವು ಶುದ್ಧಿ ಮಾಡಿಕೊಂಡು ನಮ್ಮ ಇಂದ್ರಿಯವನ್ನು ನಾವು ಗೆದ್ದಿವಿ ಅನ್ನುವಂಥ ಹೆಮ್ಮೆಯಿಂದ ಆ ವಿಜಯ ಸಂಕೇತವಾಗಿ ವಿಜಯ ದಸರಾವನ್ನು ಆಚರಣೆ ಮಾಡುವಂತಹ ಭಾವ ನಮ್ಮಲ್ಲಿ ಬಂತು ಅಂದ್ರೆ ಅದು ಪರಿಪೂರ್ಣವಾಗಿರುವಂಥ ನವರಾತ್ರಿ ಉತ್ಸವ ಆಕೈತಿ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ. ಈ ಶರೀರ ಯಾವತ್ತು ನಿತ್ಯ ಇದೆ ತಿಳ್ಕೊಬೇಡ್ರಿ. ಇದೇನು ಸಾವಿರಾರು ವರ್ಷ ಬದುಕೋದಿಲ್ಲ. ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು. ದಿನದಿಂದ ದಿನಕ್ಕೆ ನಮಗೆ ಮೃತ್ಯು ಸಮೀಪ ಬರಕತ್ತೈತಿ. ನಾವೆಲ್ಲರೂ ಭಾಳ ಸಂತೋಷದಿಂದ ಬರ್ತ್ಡೇ ಆಚರಣೆ ಮಾಡ್ಕೋತೀವಿ. ನೋಡು, ಬರ್ತ್ಡೇ ಅಂದ್ರೆ
ಅದು ಖುಷಿ ಪಡೋ ವಿಷಯ ಅಲ್ಲದ, ದುಃಖ ಪಡೋ ವಿಷಯ ಕರೆ ಕೇಳ್ರಿ. ಯಾಕಂದ್ರೆ ಒಂದು ವರ್ಷ ಆಗಿತ್ತಪ್ಪ, ಮುಂದಿನ ವರ್ಷ ಬರ್ತಡೇ ಐತಂದ್ರೆ ನಮ್ಮ ಆಯುಷ್ಯದೊಳಗಿಂದ ಒಂದು ದಿನ ಹೋಯ್ತಾರೆ, ಒಂದು ವರ್ಷ. ಹಂಗ ದಿನನಿತ್ಯ ನಮ್ಮ ಹತ್ರ ಮೃತ್ಯು ಅನ್ನುವಂಥದ್ದು ಸಮೀಪ ಬರಕತ್ತೈತಲ್ಲ, ಆ ಬಂದ ಮೃತ್ಯು ನಮ್ಮನ್ನು ಮುಟ್ಟುದ್ರೊಳಗ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ನಮಗೆ ದೇವರು ಕೊಟ್ಟು ಕಳಿಸಿರುವಂಥ ಆಯುಷ್ಯ ನಮಗೆ ಮುಗಿದ್ರೊಳಗ ನಾವು ಏನು ಮಾಡಬೇಕು ಅಂದ್ರೆ ಧರ್ಮ ಸಂಗ್ರಹವನ್ನು ಮಾಡಬೇಕು. ಧರ್ಮ ಸಂಗ್ರಹ ಅಂದ್ರೆ ಇಲ್ಲಿ ನಿಮ್ಮ ಊರಾಗ ಆ ಕಡೆ ಈ ಕಡೆ ಕಿರಾಣಿ ಅಂಗಡಿ ಅದಾವು, ಸ್ಟೋರ್ ಅಂಗಡಿ ಅದಾವು, ಅಲ್ಲಿ ಹೋಗಿ ಅಂಗಡಿಯಾಗ ಒಂದು 2 ಕಿಲೋ ಒಂದು 10 ಕಿಲೋ ಧರ್ಮ ಕೊಡ್ರಿ ಅಂದ್ರೆ ಕೊಡ್ತಾರಂತ. ಧರ್ಮ ಕೊಡಿದ್ರೆ ಕೊಡ್ತಾರ. ಮಾನವ ಧರ್ಮ ನಮ್ಮೆಲ್ಲರದು ಧರ್ಮ ಅಂದ್ರೆ ಈಗ ಸದ್ಯ ಜಾತಿ ಗಣತಿ ಬಂದು ಎಲ್ಲ ಏನು ಬೇಕಾದಾಗತ್ತೈತಿ. ಸದ್ಯ ವರ್ತಮಾನ ನಡೆಯುವಂತಹ ಇದೇನು ಜಾತಿ ಗಣತಿ ನಡೆದೈತಲ್ಲ, ಎಲ್ಲರ ಮನಸ್ಸಿನೊಳಗೆ ಎಲ್ಲರ ತಲೆಯೊಳಗೆ ಹುಳ ಹೋಗ್ಬಿಟ್ಟವೆ. ಹೀಗೈತಲ್ಲ, ನಾವು ಧರ್ಮ ಪಾಲನೆ ಮಾಡಬೇಕಾಗಿದ್ರೆ ಎಲ್ಲರೂ ಜಾಗೃತಿ ಇರಿ. ಇಲ್ಲಿ ಬಂದವರೆಲ್ಲರೂ ಒಂದು ತಲೆ ಇಟ್ಕೊಳ್ರಿ. ನಿಮ್ಗೊಂದು ವಿಶೇಷ ಈ ಸದ್ಯ ನಿಮ್ಮ ಮನೆಗೂ ಬಂದಿರಬಹುದು, ನಾಳೆ ನಾಡಿದ್ದು ಬರಬಹುದು ಗಣತಿ ಮಾಡೋದು. ಒಬ್ಬ ಯಾರಾದರೂ ಮುಸ್ಲಿಂ ಯುವಕರನ್ನ ಕರ್ಕೊಂಬಂದು ನೀವು ಯಾವ ಧರ್ಮದವ್ರಪ್ಪ ಅಂದ್ರೆ ಹೆಮ್ಮೆಯಿಂದ ಹೇಳ್ತಾರೆ ನಾವು ಮುಸ್ಲಿಂ ಮತ್ತು ಅಲ್ಲೇ ಹೇಳ್ತಾರೆ, ಬೇರೆ ಏನು ಹೇಳಂಗಿಲ್ಲ. ಕ್ರಿಶ್ಚಿಯನ್ರು ಕರ್ಕೊಂಡ್ಬಂದಾಗ ನಿಮ್ಮ ಧರ್ಮ ಯಾವುದು ಅಂದ್ರೆ ಕ್ರಿಶ್ಚಿಯನ್ ಹತ್ತಿರ ಒಂದೇ ಧರ್ಮ ಹೇಳ್ತಾರೆ, ನಾವು ಬೇರೆ ಏನು ಹೇಳಂಗಿಲ್ಲ. ಬೌದ್ಧರನ್ನು ಕರ್ಕೊಂಡ್ಬಂದು ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ನಮ್ದು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಇಂಥ ಕಷ್ಟಕರ ಪರಿಸ್ಥಿತಿ ಉಂಟಾಗಿತ್ತಲ್ಲ, ನಮ್ಮದು ಲಿಂಗಾಯತ ಒಬ್ಬರಂತೀವಿ, ವೀರಶೈವತ್ ಒಬ್ಬರಂತೀವಿ, ಎಲ್ಲ ಬಿಟ್ಟಿವಲ್ಲ. ನಮ್ಮ ಮೂಲವಾಗಿರುವಂಥ ಹಿಂದೂ ಧರ್ಮ ಅಂತ ಹೇಳಕ್ಕೆ ನಮ್ಮಲ್ಲಿ ಹೆಮ್ಮೆ ಇಲ್ಲಾಗಿರ್ತೀವಿ. ನಮಗೆ ತಾಕತ್ತಿಲ್ಲಾಗೈತಿ ಹೆಮ್ಮೆಯಿಂದ ಹೇಳ್ಬೇಕು. ನಾವೆಲ್ಲರೂ ಯಾರು ಅಂದ್ರೆ ಹಿಂದೂಗಳು ಅನ್ನೋದು ಬಿಡಕತ್ತೀವಿ, ಜಾತಿ ಮುಂದಿಟ್ಕೊಂಡು ಸಾಯಕತ್ತೀವಿ. ಏನು ಮಾಡೋದು? ಜಾತಿ ಮುಖ್ಯ ಅಲ್ಲ, ನಮ್ಮ ಧರ್ಮ ಹಿಂದೂ ಧರ್ಮ ಅನ್ನೋದು ಬಹಳ ಮುಖ್ಯ. ಹಿಂದೂಸ್ಥಾನದೊಳಗದೀವಿ ನಾವು, ಹಿಂದೂಸ್ಥಾನದೊಳಗದೀವಿ. ಮತ್ತು ನಮ್ಮ ದೇಶದೊಳಗೆ ನಾವೇ ಹಿಂದೂಗಳಂತೇಳಿ ಹೇಳಕ್ಕೆ ಭಯ ಪಡಾಕತ್ತೀವಿ. ಅಂದ್ರೆ ಎಲ್ಲಿ ನಾವು ಬಂದದೀವಿ ಜಗತ್ತಿನೊಳಗ? ಯಾರು ಯಾಕೆ ಬರಲಿ, ನಿಮ್ಗೆ ನಾಳೆಯಿಂದ ನಿಮ್ಮ ಊರಾಗ ಬರ್ತಾರೆ, ನಿಮ್ಮ ಊರಾಗಿನ ಶಿಕ್ಷಕರು ಇರ್ಬೋದು. ನೀವು ಎಂದೂ ಹಿಂದೂ ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಧರ್ಮದವರು ಅಂದರೆ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ರಿ ನಾವು ಹಿಂದೂಗಳು ಅಂತೇಳಿ. ಮೊದಲನೇ ಕಾಲಮದೊಳಗೆ ಧರ್ಮದ ಕಾಲಮದೊಳಗೆ ಹಿಂದೂನಾಗ ಬರ್ಸ್ತಾರೆ, ಯಾರೂ ಬೇರೆ ಬರ್ಸಕ್ಕೆ, ಯಾರೂ ಬೇರೆ ಬರ್ಸಕ್ಕೆ. ಇಷ್ಟು ಕಷ್ಟದ ಸಮಯದೊಳಗೆ ನಾವು ಅದೇವಲ್ಲ, ಒಬ್ಬ ಹೆಣ್ಮಕ್ಳು ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳು ಹೆಮ್ಮೆಯಿಂದ ಹೊರಗೆ ತಿರುಗಾಡುವಂಥ ಪರಿಸ್ಥಿತಿ ಈಗಿಲ್ಲ. ಎಲ್ಲಿ ಬೇಕಂದಲ್ಲಿ ಅನಾಚಾರಗಳು, ಅತ್ಯಾಚಾರಗಳು, ಸಣ್ಣ ಸಣ್ಣ ವಯಸ್ಸಿರ್ಲಾರ್ದ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡುವಂಥ ನಾಲಾಯಕರು ಜಗತ್ತಿನಾಗ ಹುಟ್ಟ್ಯಾರಂದ್ರೆ ಅಂಥವ್ರು ಸಂಹಾರ ಮಾಡಕ್ಕೆ ಬೇರೆ ದೇವ್ರ ಮ್ಯಾಗಿಂದ ಇಳಿದು ಬರ್ತಾವ ಅಂತ ತಿಳ್ಕೊಬೇಡ್ರಿ. ನೀವು ಮನೆ ಒಳಗಿರುವಂಥ ಸ್ತ್ರೀ ಶಕ್ತಿ ಹಿಂಗೈತಲ್ಲ, ನಿಮ್ಮಲ್ಲಿ ಇಂಥ ತಾಕತ್ತೈತಲ್ಲ, ನಿಮಗೆ ಹುಟ್ಟಿರುವಂಥ ಮಕ್ಕಳು ಗಂಡು ಮಗ ಆಗಲಿ ಹೆಣ್ಮಗಳಾಗಲಿ ಅವರಲ್ಲಿ ಧೈರ್ಯ ತುಂಬ್ರಿ. ಶಿವಾಜಿ ಮಹಾರಾಜನನ್ನು ಹೆಂಗ ತಾಯಿ ಜೀಜಾಬಾಯಿ ಬೆಳೆಸಿದ್ರು ಹಂಗೆ ನಿಮ್ಮ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರನ್ನು ಬೆಳೆಸಿ ಭಾರತ ದೇಶದಲ್ಲಿ ಹಿಂದೂಗಳು ಅಂತೇಳಿ ಹೇಳ್ಕೊಳಕ್ಕೆ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಹೆಮ್ಮೆ ಪಡಬೇಕು. 9 ದಿನ ಬರೀ ದಾಂಡಿ ಆಡ ನವರಾತ್ರಿ ಇದು ದಾಂಡಿ ಆಡೋ ಅಲ್ಲ. ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಗಂಡು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಂದ್ರೆ 9 ದಿನ ನವರಾತ್ರಿ ಐತೆ, ದಾಂಡಿ ಆಡು ನೋಡೋಕ್ಕೆ, ಕೋಲಾಟ ಆಡೋದು ಕಲಿಸೋದು ಬೇಡ. ನಾವು ಕೈಯಾಗ ಬಡಿಗೆ ಕೊಟ್ಟು ಬಂದ ಶತ್ರುಗಳನ್ನು, ಬಂದ ದುಷ್ಟರನ್ನು ಹೊಡೆದು ಉರುಳಿಸುವಂಥ ಬುದ್ಧಿ ಕಲಿಸ್ಬೇಕಾಗಿತ್ತು ವರ್ತಮಾನದೊಳಗೆ. ಯಾರ್ಯಾರೋ ಬೇರೆ ದೇಶದಿಂದ ಬಂದು, ಬೇರೆ ಧರ್ಮದಿಂದ ಬಂದು, ಬೇರೆ ಕಡೆಯಿಂದ ಬಂದು ನಮ್ಮ ಊರಾಗ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಾಗ ನಾವು ದಬ್ಬಾಳಿಕೆ ಮಾಡ್ಕೊಂಡು ಸುಮ್ಮಕೊಂಡ್ರು ಸರಿನಾ? ಸರಿ ಏನಿದು? ಏನು ಮಾಡಬೇಕಾಗಿತ್ತು ಅಂದ್ರೆ ಭಾಳ ಇಂಪಾರ್ಟೆಂಟ್. ಈಗ ಮಕ್ಕಳಿಗೆ ನಾವು ಬೆಳಗ್ಗೆ ನಾವು ನಮ್ಮ ಮನೆಯೊಳಗೆ ಸಂಸ್ಕಾರ ಕೊಡೋಕೆ ಶುರು ಮಾಡಬೇಕು. ಇದು ಈ ಗಣಮಕ್ಕಳಿಂದ ಸಾಧ್ಯ ಇಲ್ಲ, 100% ಹೇಳ್ತೀವಿ ನಾವು. ಇವ್ರ ಕಡೆಯಿಂದ ಸಾಧ್ಯ ಇಲ್ಲ. ಎಲ್ಲಿ ಸಾಧ್ಯ ಐತೆ ನಿಮ್ಮ ಕಡೆಯಿಂದನೂ ಸಾಧ್ಯ ಐತೆ. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಆ ತಾಕತ್ತು ಬೇರೆ ಯಾರಿಗೂ ಇಲ್ಲ. ನೀವು ಹಿಂಗೈತಲ್ಲ, ನೀವು ಒಂದು ವೇಳೆ ಮನಸ್ಸು ಮಾಡಿರಿ ಅಂದ್ರೆ, ಹೆಣ್ಣು ಮಕ್ಕಳು ಮನಸ್ಸು ಮಾಡ್ರಿ ಅಂದ್ರೆ ನಿಮ್ಮ ಮನೆಯೊಳಗಿರುವಂಥ ಮಕ್ಕಳು ಇಷ್ಟು ಸಂಸ್ಕಾರವಂತರಲ್ಲ. ಶಿವಾಜಿ ಮಹಾರಾಜರಂಥ ಮಕ್ಕಳು ನಮ್ಮ ಭಾರತ ದೇಶದಲ್ಲಿ ಬೆಳೀತಾರೆ. ಸ್ವಾಮಿ ವಿವೇಕಾನಂದರಂಥವ್ರು ನಮ್ಮಲ್ಲಿ ಬೆಳೀತಾರೆ.
ಸಿದ್ದೇಶ್ವರ ಸ್ವಾಮಿಗಳಂತಹ ತತ್ವ ವಿಚಾರವನ್ನು ಬೋಧನೆ ಮಾಡುವಂಥ ಮಕ್ಕಳು ನಮ್ಮ ಮನೆಯೊಳಗೆ ಹುಡುಕ್ತಾವ. ನಾವೆಲ್ಲ ಹೆಣ್ಮಕ್ಳು ಏನು ಮಾಡಬೇಕಾಗಿತ್ತು ಅಂದ್ರೆ, ನಾವು ಬರೀ 99 ಮಾಡೋ ಮಕ್ಕಳಿಗೆ ಹೇಳೋದು ಬೇಡ, ನಾವು ಧರ್ಮ ಶಿಕ್ಷಣವನ್ನು ಕೊಡೋದು ಕೂಡ ಇಂಪಾರ್ಟೆಂಟ್ ಇದೆ, ಭಾಳ ಇಂಪಾರ್ಟೆಂಟ್. ಈಗ ಬಂದರೆಲ್ಲ ನಾಳೆಯಿಂದ ಬರುವಾಗ ದಸರಾ ಮುಗಿಯೋ ತನಕ ನೀವು ಯಾವಾಗ ಗುಡಿಗೆ ಬರ್ತೀರಿ, ಯಾವಾಗ ಪ್ರವಚನಕ್ಕೆ ಬರ್ತೀರಿ, ನಿಮ್ಮ ಮನೆಯಾಗಿರುವಂಥ ಮಕ್ಕಳು ಹೇಳ್ಕೊಂಡು ಬರೀ ಕಡೆ. ಅವ್ರು ಒಲ್ಲೆ ಅಂದ್ರೆ ಮಾತು ಚೆನ್ನಾಗಿ ಹೇಳ್ರಿ, ಬುದ್ಧಿ ಮಾತು ಹೇಳ್ರಿ, ಬಂದರು ಬರ್ತಾರೆ, ಇಲ್ಲಾಂದ್ರೆ ಒಂದು ಎರಡು ಕಡತ ಹಾಕಿದ್ರೆ ತಗೊಂಡೇ ಬರ್ಬೇಕು. ಯಾಕಂದ್ರೆ ಸದ್ಯದಾಗ ಅದು ವರ್ತಮಾನದೊಳಗೆ ಅವಶ್ಯಕತೆ ಐತಿ. ಪೂಜ್ಯರು ಹೇಳುವಂತಹ ಮಾತುಗಳು ಹೇಳಿರ್ತಾವಲ್ಲ, ನೀವು ದೊಡ್ಡವ್ರು ಆಗಿರಲಿಲ್ಲ, ನಿಮಗಿಂತ ಹೆಚ್ಚು ಬೆಳೆಯುವಂಥ ಕೂಸುಗಳು, ಬೆಳೆಯುವಂಥ ಮಕ್ಕಳಿಗೆ ಇವ್ರ ಮಾತುಗಳು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಯಾಕಂದ್ರೆ ಅದ್ರೊಳಗೆ ಬರುವಂಥ ರಸಿಲೋಮ, ರುದಗ್ರ, ಮಹಿಷಾಸುರ ಇವರೆಲ್ಲ ಬೇರೆ ಅಲ್ಲ. ಇವರನ್ನ ಕೇಳಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಬಹಳ ವಿಷಯದೊಳಗೆ ಅಡಿಗೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಹ ತಸ್ಮಾತ್ ಜಾಗ್ರತ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ 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 3 ಸರಿ ಹೇಳ್ತಾರ. ಭಾಳ ಹುಷಾರಿರಿ ನಾವು ಮತ್ತು ನಮ್ಮ ಮಕ್ಕಳ ಸುತ್ತಮುತ್ತ ಹಿಂಗಲ್ಲ, ಒಂದು 5-6 ಮಂದಿ ಕಳ್ಳರು ಗಂಟು ಬಿದ್ದಾರಲ್ಲ, ಯಾವಾಗ ಬಂದು ನಿಮ್ಮಲ್ಲಿ ಇರುವಂಥದ್ದನ್ನು ಅಪಹರಿಸಲಿ ಅಂತ ಹೇಳಿ ಕಾಯಕತ್ತಾರ. ಅದು ಎಂಥ ಕಳ್ಳರು ಅವರು. ನಿಮ್ಮ ಸುತ್ತಲಿರುವಂಥ ಬಂಗಾರ ಕಳ್ಳ ಮಾಡೋರು ಕಳ್ಳರಲ್ಲ, ರೊಕ್ಕ ರೂಪಾಯಿ ಕಳ್ಳ ಮಾಡುವಂಥ ಕಳ್ಳರಲ್ಲ. ಅವರು ಯಾರದಾರಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ 6 ಅರಿಷಟ್ ವರ್ಗಗಳೇನದಾವಲ್ಲ, ಇವ ನಮ್ಮ ಸುತ್ತಮುತ್ತ ತಿರುಗಾಡುವಂಥ 6 ಜನ ವೈರಿಗಳು. ಈ 6 ಜನ ವೈರಿಗಳು ನಮ್ಮಲ್ಲಿರುವಂಥದ್ದು ಏನು ಅಪಹರಿಸ್ತಾರಂದ್ರೆ ಜ್ಞಾನರತ್ನಾಪಹಾರಾಯ, ನಮ್ಮಲ್ಲಿರುವಂಥ ಬುದ್ಧಿಯನ್ನು ಕೆಡಿಸ್ತವ, ನಮ್ಮಲ್ಲಿರುವಂಥ ವಿಚಾರಗಳನ್ನ ಕೆಡಿಸ್ತವ. ಒಳ್ಳೆಯ ವಿಚಾರ ಮಾಡುವಂಥ ಬುದ್ಧಿ ಕೆಟ್ಟದ್ದನ್ನು ವಿಚಾರ ಮಾಡಕ್ಕೆ ಹತ್ತಿತು ಅಂದ್ರೆ ಅವು ಬಂದು ನಮ್ಮಲ್ಲಿರುವಂಥ ಜ್ಞಾನವನ್ನು ಅಪಹರಿಸ್ಯಾವು ಅಂತ ಹೇಳಿ ನಾವು ತಿಳ್ಕೊಂಡ್ಬಿಡ್ಬೇಕು. ನಾವೇನು ಮಾಡ್ಬೇಕಾಗಿತ್ತಂದ್ರೆ ಆ ಜ್ಞಾನವನ್ನು ಅಪಹರಿಸ್ಲಾಕ ಬಿಡಬಾರ್ದು. ನಾವು ಜಾಗೃತ ಆಗಬೇಕು. ಬರೀ 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ತಂದಿರುವಂಥ ಬಂಗಾರನ ಹಗಲು ರಾತ್ರಿ ಮಿತಿ ಮಾಡಲಾರ್ದಂಗೆ ನಾವು ಕಾಯ್ತೀವಿ ಅಂದ್ರೆ ನಮ್ಮ ಜೀವನವನ್ನು ಸಾಗಿಸುವಂಥ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ, ಭಾರತ ದೇಶದ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವಂಥ, ಮಕ್ಕಳ ಭವಿಷ್ಯವನ್ನು ಕಟ್ಟುವಂಥ ಆ ಜ್ಞಾನವನ್ನು ನಾವು ಎಷ್ಟು ಜಾಗ್ರತೆಯಿಂದ ಕಾಪಾಡಬೇಕು ಅದನ್ನು ನಾವೆಲ್ಲರೂ ತಿಳ್ಕೋಬೇಕು. ಮನೆಯಾಗ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಧರ್ಮ ಶಿಕ್ಷಣ ಕೊಡೋಕೆ ಶುರು ಮಾಡಿರಿ. 4 ಮಂತ್ರ ಹೇಳಿಸ್ರಿ, 4 ಶ್ಲೋಕಗಳನ್ನ ಹೇಳಿಸ್ರಿ, ಹನಿನಲ್ಲಿ ಇವತ್ತೇ ಹಚ್ಚಕ್ಕೆ ಹೇಳ್ರಿ ಅವ್ರಿಗೆ. ಹೆಣ್ಮಕ್ಳು ಈಗ ಹೇಳ್ರಿ, ಭಾಳ ತಾಳ್ಕೊಂಡು ಹೋಗ್ಬೇಕು, ಸಮಾಧಾನ ಇರಬೇಕು ಅಂತೇಳಿ, ಸಮಾಧಾನ ಇರ್ಬೇಕಂತ ಹೇಳಿ ಕೊಳ್ಳಕ್ಕೆ ತಾಳಿ ಕಟ್ತಾರೆ. ಹೆಣ್ಮಕ್ಳಿಗೆ ತಾಳಿ ಕಟ್ತಾರೆ. ಅದರ ಅರ್ಥ ಏನು ಗೊತ್ತಲ್ರಿ? ಗಂಡನ ಮನೆಯೊಳಗೆ ಆಗಿರ್ಬೋದು, ನಿಮಗೆ ಸಮಾಜದೊಳಗೆ ಆಗಿರ್ಬೋದು, ಎಷ್ಟು ಕಷ್ಟಗಳು ಕುತ್ತಿಗೆ ತನಕ ಬಂದ್ರೂ ತಾಳ್ಕೊಂಡು ಹೋಗುವ ಮಗಳ ಅಂತೇಳಿ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅದಕ್ಕೆ ತಾಳಿ ಕಟ್ಟುವಂಥದ್ದು ಒಂದು ವಿಶೇಷ. ಎಷ್ಟು ಕಷ್ಟ ಬಂದರೂ ತಾಳ್ಕೊಂಡು ಹೋಗ್ಬೇಕು. ಆದರೆ ವರ್ತಮಾನಗಳು ಹಿಂಗೈತಲ್ಲ, ನಮ್ಮ ಆಂತರಿಕ ಸಮಸ್ಯೆಗಳನ್ನು, ನಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳನ್ನ ಮಾತ್ರ ತಾಳಬೇಕು. ಆದರೆ ನಮ್ಮ ಧರ್ಮದ ವಿಷಯಕ್ಕೆ, ನಮ್ಮ ಭಾರತ ದೇಶದ ವಿಷಯಕ್ಕೆ ಬಂದ್ರೆ ಯಾರೂ ತಾಳ್ಕೊಳ್ಳೋಂಗಿಲ್ಲ. ಕೈಯೆಲ್ಲ ಕಸ್ಬರಿಗೆ ಹಿಡ್ಕೊಂಡು ಯುದ್ಧಕ್ಕೆ ಸಜ್ಜಾಗ್ತೀರಿ ಅನ್ನುವಂಥದ್ದನ್ನು ನೀವು ನಿಮ್ಮ ಮಕ್ಕಳಿಗೆ ಕಳಿಸ್ಬೇಕು. ಜಗದ್ಗುರುಗಳು ಒಂದು ಕಾರ್ಯಕ್ರಮದೊಳಗೆ ಹೇಳ್ತಾರೆ, ಮೊನ್ನೆ ಒಂದು ಕಾರ್ಯಕ್ರಮದೊಳಗೆ ಹೇಳ್ತಾರೆ, ಪ್ರಸಂಗ ಬಂತು ಅಂದ್ರೆ ಬರೀ ಯುದ್ಧ ಮಾಡಕ್ಕೆ ಬರೀ ಸೈನಿಕರು ಅಷ್ಟ ಅಲ್ಲ, ಶಿವಾಜಿ ಮಹಾರಾಜನು ತಾವು ಮೊದಲು ತನ್ನ ರಾಜ್ಯದೊಳಗೆ ಹಿಂಗೆ ಒಂದು ಕಾರ್ಯಕ್ರಮ ನಡೆದೊಳಗೆ ಒಂದು ಬರೀ ಘೋಷಣೆ ಕೂಗಿದ್ದ. ಏನಂದ್ರೆ ಶಸ್ತ್ರಗಳು ಬಂದು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ್ರೆ ಬರೇ ನಮ್ಮಲ್ಲಿ ಇರುವಂಥ ಸೈನ್ಯದೊಳಗಿರುವಂಥ ಸೈನ್ಯರಷ್ಟ, ನಾವು ಸೈನಿಕರಷ್ಟ ಯುದ್ಧ ಮಾಡ್ತೀವಿ ತಿಳ್ಕೊಬೇಡ್ರಿ. ಮೊಘಲ್ರೇ, ದುಷ್ಟರೇ, ಮುಸ್ಲಿಮರಾದ್ರೆ ನಿಮ್ಮನ್ನು ಹೊಡೆದುಳಿಸಾಕ ನಮ್ಮ ಸೈನ್ಯ ಬೇಕಾಗಿಲ್ಲ, ನಮ್ಮಲ್ಲಿರುವಂಥ ಹೆಣ್ಮಕ್ಳ ಕೈಯ ಕಸದಾಗಿ ತೊಗೊಂಬಂದ್ರೆ ಓಡಿ ಹೋಗ್ತೀರಿ ಅಂತ ಹೇಳ್ತಿದ್ದು ಶಿವಾಜಿ ಮಹಾರಾಜ ಆಗಿನ ಕಾಲದಲ್ಲಿ. ಅಷ್ಟು ತಾಕತ್ ಹೆಣ್ಮಕ್ಳಲ್ಲೇ ಇದೆ, ಅಷ್ಟು ತಾಕತ್ ಹೆಣ್ಮಕ್ಳಲ್ಲಿ. ಎಂತೆಂಥ ಮಕ್ಕಳನ್ನು ಬೆಳೆಸಿರುವಂಥ ಶಕ್ತಿ ನಿಮ್ಮಲ್ಲಿ ಐತಿ ಅಂದ್ರೆ ಇಂತಹ ದುಷ್ಟಗಳನ್ನು ನಾಶ ಮಾಡುವಂಥ ಶಕ್ತಿನೂ ನಿಮ್ಮಲ್ಲಿ ಐತಿ. ಅದನ್ನು ಒಂದಿಷ್ಟು ಜ್ಞಾನ ರತ್ನವನ್ನು ಅಪಹರಿಸಲಾರ್ದಂಗೆ ನಾವು ಕಾಪಾಡ್ಕೊಂಡಿವಿ ಅಂದ್ರೆ ಮಾತ್ರ ಇದು ಸಾಧ್ಯ ಐತಿ. ಉದಾಹರಣೆ, ನಾವು ಮಕ್ಕಳನ್ನು ಒಂದಿಷ್ಟು ಬೆಳೆಸೋದ್ರೊಳಗೆ ತಪ್ಪಾಯಿತು ಅಂದ್ರೆ ಎಂಥ ಘೋರ ಸಂಭವಿಸ್ತೈತಿ ಅನ್ನೋದಕ್ಕೊಂದು ಉದಾಹರಣೆ. ಮನೆ ಒಳಗೆ ಒಬ್ಬ ಗಂಡ, ಹೆಂಡತಿ, ಒಂದು ಮಗು
ವಯಸ್ಸು ಮಗು 1-2 ವರ್ಷ ಆಗೋದ್ರೊಳಗೆ ತಂದೆ ತೀರ್ಕೊಳ್ತಾನ. ತಾಯಿ ಏನೋ ಕಷ್ಟಪಟ್ಟು ಇನ್ನೊಬ್ಬರು ಮನೆ ಕೆಲಸ ಮಾಡಿ ತನ್ನ ಮಗನನ್ನು ಜೋಪಾನ ಮಾಡ್ತಾಳ, ಸಾಧ್ಯ ಇದ್ದಷ್ಟು ಕಲಿಸ್ತಾಳ. ಆದ್ರೆ ಆಕೆಗೆ ಹೆಚ್ಚು ಆ ಹುಡುಗನ ಕಡೆ ಲಕ್ಷ್ಯ ಕೊಡಕ್ಕೆ ಆಗಂಗಿಲ್ಲ. ಬರೀ ಮಂದಿ ಮನೆ ಕೆಲಸಕ್ಕೆ ಹೋಗೋದು, ರೊಕ್ಕ ಸಂಪಾದನೆ ಮಾಡೋದು, ನನ್ನ ಮಗನನ್ನು ಬರೀ ಚಲೋ ಬೆಳೆಸ್ಬೇಕನ್ನೋದು ತಲೆಯಾಗ ಆಕಿ ಒಂದೇ ಇತ್ತೆ ಹೊರತು ನನ್ನ ಮಗನಿಗೆ ಸಂಸ್ಕಾರ ಕೊಡ್ಬೇಕು ಅನ್ನೋದನ್ನು ಮರ್ತು ಬಿಡ್ಲಿ. ಚಲೋ ಶಾಲೆ ಕಲಿಸ್ಬೇಕು, ಚಲೋ ನೌಕರಿ ಹಿಡಿಸ್ಬೇಕು ಅಂತ ಒಂದೇ ತಲೆಯಾಗಿತ್ತು ಹೊರತು ಸಂಸ್ಕಾರ ಕೊಡುವುದನ್ನು ಮರೆತು ಈ ಒಂದು ಸಂಸ್ಕಾರ ನೋಡ್ರಿ ತಲೆಯಾಗಿದ್ದವರು ಎಲ್ಲರೂ. ನೀವು ನಿಮ್ಮ ಮಕ್ಕಳನ್ನ 99% ಮಾಡಕ್ಕೆ ಹಚ್ಬಹುದು. ನಿಮ್ಮ ಮಕ್ಕಳು ವರ್ಷಕ್ಕೆ ತಿಂಗಳಿಗೆ 2-3 ಲಕ್ಷ ರೂಪಾಯಿ ಪಗಾರ ತಂದು ಕೊಡುವಂಥ ನೌಕರಿಯನ್ನು ನೀವು ಕೊಡಿಸ್ಬೋದು. ಆದ್ರೆ ಇದೆಲ್ಲದಕ್ಕೂ ಎಳ್ಳಷ್ಟು ಕಿಮ್ಮತ್ತಿಲ್ಲ. ಎಲ್ಲಾದರೂ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಅವನಲ್ಲಿರುವಂಥ ಸಂಸ್ಕಾರ 4 ಮಂದಿ ನೋಡ್ತಾರೆ. ಒಬ್ಬರ ಜೊತೆಗೆ ಮಾತನಾಡುವಂಥ ಶೈಲಿಯನ್ನು ನೋಡ್ತಾರೆ. ದೇವಸ್ಥಾನಗಳಲ್ಲಿ ಹೋದಾಗ ಅವ ಇರುವಂಥ ನಡವಳಿಕೆಯನ್ನು ನೋಡ್ತಾರೆ. ಪಕ್ಕದಲ್ಲಿರುವಂಥ ಅಕ್ಕಪಕ್ಕದ ಜನರ ಜೊತೆಗೆ ಮಾತನಾಡುವಂಥ ಶೈಲಿಯನ್ನು ನೋಡ್ತಾರೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹೆಣ್ಮಗಳು ಹೆಂಗದ ಅನ್ನೋದು ಬರೀ ಒಂದು ಸಾರಿ ನೋಡಿಬಿಟ್ರೆ ಸಾಕು, ಅವರಲ್ಲಿ ಸಂಸ್ಕಾರ ಐತೋ ಇಲ್ಲೋ ಅನ್ನೋದು ಕಂಡು ಹಿಡಿಯುವಂಥ ಕೆಪಾಸಿಟಿ ಜಗತ್ತಿನೊಳಗೆ ಐತಿ. ನಮ್ಗೆ ಗೊತ್ತಾಗ್ತೈತಿ. ಹೆಣ್ಮಕ್ಳೆಲ್ಲ ನೀವು ಯಾರೋ ಒಬ್ಬರ ಮನೆಗೆ ಹೊಸದಾಗಿ ಮದುವೆಯಾಗಿ ಹೆಣ್ಮಗಳು ಸುತ್ತೇ ನಡೆಯಕ್ಕೆ ಬಂದರು ಅಂದ್ರೆ ಎಲ್ಲರೂ ಓಣ್ಯಾನವ್ರ ಕಣ್ಣೆಲ್ಲ ಆಕಿನೆಲ್ಲ ಇರ್ತೈತಿ. ಈ ಹುಡುಗಿ ಹೆಂಗೈತಿ, ಇದು ಶಾಣೆ ಐತೋ, ಏನು ಸೊಕ್ಕ ಐತೋ, ಇದಕ್ಕೆ ಏನು ಭಾಳ ಒರಟದಾಳೋ, ಸೂಕ್ಷ್ಮದಾಳೋ, ಈಗ ಸಂಸ್ಕಾರ ಐತೋ ಇಲ್ಲೋ ಅನ್ನೋದು ಭಾಳ ಲಕ್ಷ ಕೊಟ್ಟು ನೀವೆಲ್ಲ ಹೆಂಗೆ ನೋಡ್ತಿರೋ ಹಂಗೆ ನಮ್ಮ ಮನೆಯಲ್ಲಿ ಬೆಳೆಯುವಂಥ ನಮ್ಮ ಮಕ್ಕಳನ್ನ ಸಮಾಜ ನೋಡ್ತಿರ್ತೈತೆ ಅನ್ನೋದು ನಾವು ಮರೆಯಾಕತ್ತೀವಿ. ನಾವು ಇನ್ನೊಬ್ಬರ ಮಕ್ಕಳನ್ನು ನೋಡೋದು ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ನಾವು ಬೆಳೆಸುವಂಥ ಮಕ್ಕಳನ್ನು ಕೂಡ ಅನೇಕ ಜನ ನೋಡ್ತಾರೆ ಅನ್ನೋದು ನಾವು ಮರ್ತೀವಿ. ಅಂದ್ರೆ ಇಂಥ ಘೋರಗಳು ನಡೆಯಕ್ಕೆ ಶುರು ಆಗ್ತವ. ಆ ಹೆಣ್ಮಗಳು ಏನು ಮಾಡಲಿ ಅಂದ್ರೆ ನನ್ನ ಮಗ ಬರೀ 99 ಮಾಡ್ಲಿತ್ತೇಳಿ ಮಂದಿ ಮನೆ ಕೂಲಿ ಕೆಲಸಕ್ಕೆ ಹೋಗಿದ್ರು, ಬಂದಿರುವಂಥ ಪಗಾರಗಳೇ ಮಾಡಿ ಫೀ ತುಂಬುತ್ತಿದ್ದು. ತಮ್ಮ ಶಾಲೆಗೆ ಹೋಗು ನೀನು 99 ಮಾಡು, ತಮ್ಮ ಶಾಲೆಗೆ ಹೋಗು ನೀನು 99 ಮಾಡು, ತಮ್ಮ ಚಂದಾಗಿ ಮಾತಾಡಬೇಕು ಅನ್ನೋದು ಹೇಳ್ಕೊಡ್ಲಿಲ್ಲ. ತಮ್ಮ ತಂದೆ ತಾಯಿಗಳು ಸೇವಾ ಮಾಡೋ ಎಂದು ಒಂದು ದಿನ ಹೇಳ್ಕೊಡ್ಲಿಲ್ಲ. ತಮ್ಮ ಹನಿನಲ್ಲಿ ಇವತ್ತು ಹಚ್ಕೋರೋ ಎಂದು ದಿನ ಹೇಳಲಿಲ್ಲ. ತಮ್ಮ ಜಗಲಿ ಮೇಲೆ ದೇವರದ ಒಂದು ಕ್ಷಣ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡೋದು ಯಾವತ್ತೂ ಒಂದು ದಿನ ಹೇಳಿಲ್ಲ. ಎಲ್ಲ ತಾನೇ ಕಷ್ಟಪಟ್ಟು ಎಲ್ಲ ತಾನ ಮಾಡಲಿ. ಬರೀ ಅವಾಗ ಏನು ಮಾಡಲು 99 ಮಾಡಪ್ಪ ತಮ್ಮ ಅಂದೇ ತಲೆಯಾಗ್ತಾನೆ. ಅವನು ಏನು ಮಾಡಿದ ಅಂದ್ರೆ ಇದೆಲ್ಲನೂ ಬಿಟ್ಟ ಬರೀ 99 ಮಾಡೋದಕ್ಕಂತ ತಲೆಯಾಗಿ ತಗೊಂಡೆ 99 ಮಾಡಿದವ. ಮುಂದೆ ಒಂದು ಚಲೋ ನೌಕರಿ ಸಿಕ್ತು, ವಯಸ್ಸಿಗೆ ಬಂದನ ಮಗ ಅಂತೇಳಿ ಒಂದು ಚಲೋ ಕನ್ಯೆ ನೋಡಕ್ಕೆ ಮದುವೆ ಮಾಡ್ತಾಳ. ಮದುವೆ ಮಾಡಿದ ಮೇಲೆ ಶುರು ಆದ್ರಾಗಿ ಎಲ್ಲಿ ಪಟ್ಟಕ್ಕೆ ಬರ್ತಲ್ಲ ಆ ಹೆಣ್ಮಗಳು ಇಷ್ಟು ಕಠಿಣ ಮನಸ್ಸಿನವಳಿದ್ರು. ಅದು ಏನೋ ಗೊತ್ತಿಲ್ಲ, ಈ ವರ್ತಮಾನದೊಳಗೆ ಹೆಣ್ಮಕ್ಳಲ್ಲಿ ಅನ್ನೋದು ಗುಣಾನ ಐತಿ. ಯಾವ ಹೆಣ್ಮಕ್ಳು ಸ್ವಸ್ಥರಾಗಿರ್ತಾರೆ ನೋಡ್ರಿ, ಸ್ವಸ್ಥರಾಗಿರುವಂಥ ವಯಸ್ಸಿನೊಳಗೆ ಅವ್ರಿಗೆ ಅತ್ತಿ ಮನಸ್ಸಿಗೆ ಬರೋಂಗಿಲ್ಲ. ಎಲ್ಲರಿಗೂ ಇದು ನಿಮಗೂ ಎಲ್ಲರಿಗೂ ಸೊಸಿ ಆಗಿರುವಂಥ ಸಮಯದೊಳಗೆ ಅತ್ತಿ ಮನಸ್ಸಿಗೆ ಬರೋಂಗಿಲ್ಲ. ಆಕಿನ ಸೊಸಿ ಮುಂದೆ ಒಂದು ದಿನ ಆದ ತಕ್ಕಳ ಅವಾಗ ಸೊಸಿ ಮನಸ್ಸಿಗೆ ಬರೋಂಗಿಲ್ಲ. ವಿರುದ್ಧ ಪಾರ್ಟಿ ಎರಡೂ. ವಿರುದ್ಧ ಪಾರ್ಟಿ ಅತ್ತಿ ಸೊಸಿಗೆ ಮೊನ್ನೆ ಹೇಳಿವನು ಕತೆ ಒಂದು ಹೇಳಿವ. ಅತ್ತಿ ಸೊಸಿ ಮೊನ್ನೆ ಕತೆ ಹೇಳಿವಲ್ಲ, ಅದನ್ನ ಬೇಡ ಮತ್ತೆ ಇದನ್ನು ಮುಂದೆ ಹೋಗೋದು. ಆ ಸೊಸಿ ಏನು ಮಾಡ್ತಿದ್ರು ಅಂದ್ರೆ ಮದುವೆ ಮಾಡಲು, ಚಲೋ ಮದುವೆ ಮಾಡಲು, ಎಲ್ಲ 4 ಮಂದಿಯಾಗ ಸಾಲ ಮಾಡಲು, ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಚಲೋ ಮದುವೆ ಮಾಡಲು, ಇಬ್ಬರು ಮಗ ಸೊಸಿ ಚಂದಂಗಿರಲಿ ಅಂತ ಹೇಳಿ ಅವ್ರಿಗೆ ಏನು ತಮ್ಮ ಮನೆಯಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾಳ. ಸೊಸಿ ಹಿಂತಕ್ಕಿದ್ರಲ್ಲ, ನೀವು ಯಾರು ಇಲ್ಲಿದ್ದವ್ರು ದಯಮಾಡಿ ಹೇಳ್ತೀವಿ, ನಿಮ್ಮ ಕೈ ಮುಗಿದು ಹೇಳ್ತೀವಿ, ನೀವು ಗಂಡನ ಮನೆಗೆ ಹೋದ್ಮೇಲೆ ಸಣ್ಣ ಹುಡುಗರು ಇನ್ನು ಹೋಗೋರು ಇರ್ಬೋದು, ಈಗ ಹೋದವ್ರು ಇರ್ಬೋದು, ಎಲ್ಲರ ಮನೆ ಒಳಗೆ ಸಮಸ್ಯೆಗಳು ಇದ್ದಿದ್ದೆ. ಎಲ್ಲರ ಮನೆ ದ್ವಾಸಿ ತೂತ. ಅದನ್ನು ಮಂದಿ ಮನೆ ಪ್ರದರ್ಶನ ಮಾಡಕ್ಕೆ ಹೋಗಬೇಡ್ರಿ. ಒಂದೇ ಮಾತು, ಹೆಣ್ಮಕ್ಳು ಬಾಯಿ ಎಷ್ಟು ಗಚ್ಚಿರ್ತದಿಲ್ಲ, ಹೆಣ್ಮಕ್ಳು ಬಾಯಿ ಎಷ್ಟು ಪಚ್ಚಿರ್ತದಿಲ್ಲ, ಆ ಮನೆಯೊಳಗಿರುವಂತಹ ವಿಶೇಷವಾಗಿರುವಂಥ ಶಕ್ತಿನೂ ಅಷ್ಟೇ ಗಚ್ಚಿರ್ತೈತಿ. ಅವರಲ್ಲಿರುವಂತಹ ನೆಗೆಟಿವ್ ವಿಚಾರಗಳು ಹೊರಗೆಂದು ಹೋಗಂಗಿಲ್ಲ. ಒಬ್ಬ ಮನೆಯವರ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರಂದ್ರೆ ಆ ಮನೆಯೊಳಗೆ ಯಾರಿಗೋ ಒಬ್ಬರು ಬಾಯಿ ಹರಕೈತೆ ಅಂತ ತಿಳ್ಕೊಬೇಕು ನಾವು. ನಮ್ಮ ಮನೆಯೊಳಗೆ ನಡೆದಿರುವಂಥ ಎಲ್ಲ ಸೂಕ್ಷ್ಮ ವಿಚಾರಗಳನ್ನ ಮಂದಿ ಮುಂದೆ ಬಾಯಿ ಹಾಕಿಗತ್ತಲೆ ಹೇಳ್ಕೊತ ತಿರುಗಾಡಿದ್ವಿ ಅಂದ್ರೆ 4 ಮಂದಿ ನಮ್ಮ ಮನೆ ಮೇಲೆ ಬಟ್ಟು ಮಾಡಿ ತೋರಿಸಿ ಮಾತಾಡ್ತಾರೆ. ಭಾಳ ಗಚ್ಚಲ್ಲಿ ಹೆಣ್ಮಕ್ಳಿಗೆ ಅದೊಂದು ಭಾಳ ಕಷ್ಟ ಐತಿ. ಯಾಕಂದ್ರೆ ಧರ್ಮರಾಜನ ಶಾಪ ಐತೆ, ಅದು ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರಬಾರ್ದು ಅಂತ ಶಾಪ ಕೊಡ್ತಾನಪ್ಪ. ಯಾವಾಗ ಗೊತ್ತಂದ್ರೆ
ಪಂಚಪಾಂಡವರು 5 ಮಂದಿ ಯುದ್ಧ ಮಾಡಿದ್ರು, ಒಬ್ಬೊಬ್ರು ಮಾಡ್ಕೋತ ಬಂದು ಎಲ್ಲರೂ ಯುದ್ಧ ಮಾಡ್ಕೊಂತ ಈ ಧರ್ಮರಾಜ ಏನು ಮಾಡಿದಾರೆ, ಈ ಪಾಂಡವ್ರನ್ನ ಬಿಟ್ಟು ಉಳಿದ ಕೌರವರೆಲ್ಲ ಕೊಂದ್ರು. ಈ ಕರ್ಣ ಒಬ್ಬ ಇವ್ರ ಕಡೆ ಇದ್ದ. ಕರ್ಣನ್ನು ಕೊಲ್ಲುವಂಥ ಪ್ರಸಂಗ ಬಂತು. ಅವಾಗ ತಾಯಿ ಕುಂತು ಓಡೋಡಿ ಬಂದು ಹೇಳ್ತಾರೆ, ಹೇ ಧರ್ಮರಾಜ, ಇವನು ಕೊಲ್ಲಬೇಡ ತಮ್ಮ, ಯಾಕೆ ಕೊಲ್ಲಬೇಡ್ದವ ತಂದಾಕ್ಷಣಕ್ಕೆ ಹೇಳ್ತಾರ, ಇವನು ಬೇರೆ ಯಾರು ಅಲ್ಲೋ, ಇವನು ನಿಮ್ಮ ಅಣ್ಣ ಅದಾನೋ, ನನ್ನ ಸ್ವಂತ ಮಗ ಅದನ್ನಂತೀವಿ. ಆ ಟೈಮ್ ಕೇಳಲಿಕ್ಕೆ ಯಾವಾಗ ಮಹಾಭಾರತ ಯುದ್ಧ ಎಲ್ಲ ಮುಗಿದು ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತು ಹೋದ್ಮೇಲೆ ಇವತ್ತು ಅವಾಗ ಆ ವಿಷಯ ಸತ್ಯವನ್ನು ಹೇಳು. ಆವಾಗ ಧರ್ಮರಾಜ ಅಂದ, ತಾಯಿ ಈ ಮಾತನ್ನು ಒಂದು ವೇಳೆ ನೀ ಈ ಯುದ್ಧ ನಡೆಯಕ್ಕಿಂತ ಮುಂಚೆ ಹೇಳಿದ್ದೆ ಅಂದ್ರೆ ಅಮಾಯಕರು ಲಕ್ಷಾಂತರ ಜನರ ಪ್ರಾಣ ಉಳಿತಿತ್ತು, ಈ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲಲ್ವಾ ಅಂತ ಹೇಳಿ ಕೇಳ್ತಾನ. ಅವಾಗ ಅದಕ್ಕೆ ನೀ ನನ್ನ ತಾಯಿ ಇದ್ರೆ ಇರುವ ಲೆಕ್ಕ ನಾನು ಧರ್ಮರಾಜ ಆಗಿ ನಾನು ಸಮಾಜದ ಒಂದು ಹಿತಕ್ಕಾಗಿ ಇವತ್ತು ನಿನಗೊಂದು ಶಾಪ ಕೊಡ್ತನು, ಯಾವತ್ತೂ ಹೆಣ್ಮಕ್ಳ ಬಾಯಾಗ ಮಾತು ನಿಂದಿರಬಾರದು ಅಂತೇಳಿ ಧರ್ಮರಾಜ ಶಾಪ ಕೊಟ್ಟ. ಅದಕ್ಕೆ ಯಾರ ಬಾಯಾಗ ಮಾತು ಹಿಂಗೆ ಇದ್ರು. ನಿಮ್ಮ ತಪ್ಪಲ್ಲ, ಅದು ಮುಷ್ಕಿಲ್ ಅಲ್ಲೇ ಇತ್ತು, ಯಾರ ತಪ್ಪಲ್ಲ. ಅದಕ್ಕೆ ಎಲ್ಲರೂ ಒಂದು ನೆನಪಿಡುವಲ್ಲ, ನಿಮ್ಮ ಮನೆಯೊಳಗೆ ನಡೆದಿರುವಂಥ ವಿಷಯಗಳನ್ನ ಎಷ್ಟು ಗುಪ್ತವಾಗಿರ್ತೀರೋ ಅಷ್ಟು ನಿಮ್ಮ ಸಂಸಾರ ಚಂದ ಇರ್ತೈತಿ. ಅದನ್ನು ಭಾಳ ಇಂಪಾರ್ಟೆಂಟ್ ನೆನಪಿಟ್ಕೊಂಡು. ಹೆಣ್ಮಕ್ಳು ಭಾಳ ಬಂದ ನಿಮ್ಮದಾಗ ಏನಾಗುತ್ತೆ ಮತ್ತೇನಿಲ್ಲ. ಈಗ ನೋಡ್ರಿ, ಸ್ತ್ರೀ ಶಕ್ತಿ ಹೆಚ್ಚಾದ್ರೆ ಇನ್ನು ಮಂದಿ ಸ್ವಾಮಿ ಗಂಡ್ಮಕ್ಳು ಗೊತ್ತಿರಿ, ನೀವು ಹೆಚ್ಚಾದ್ಕೂಲೆ ಅದನ್ನು ಪಾಪ ಎಬ್ಬಿಸಿ ಕಳಿಸಿ ಏನು ಮಾಡೋದು. ಹಾಂ, ಅದಕ್ಕೆ ನಿಮ್ಮಲ್ಲಿ ಆ ತಾಕತ್ತು ಐತೆ ಅಂತ ನಿಮ್ಗೆ ಹೇಳೋದು. ಕಷ್ಟಪಟ್ಟು ಮದುವೆ ಮಾಡಲಿ ತಾಯಿ, ಒಂದು ದಿನ ಅಲ್ಲ, 2 ದಿನ ಅಲ್ಲ, ಎಷ್ಟೋ ದಿನ ಕಷ್ಟಪಟ್ಟು ಮದುವೆ ಮಾಡಿದಾಗ ಮುಂದೆ ಇಂಥ ಸೊಸಿ ಗಂಟು ಬಿದ್ದಲ್ಲ, ದಯಮಾಡಿ ಯಾರಿಗೆ ಅಂಥ ಸೊಸಿ ಗಂಟು ಬೀಳಬಾರದು. ನಾ ದೇವರಲ್ಲಿ ಬೇಡ್ಕೋತಾನೆ, ದೇವಿಯಲ್ಲಿ ಬೇಡ್ಕೋತಾನೆ, ನೀವು ಎಲ್ಲರೂ ಬೇಡ್ಕೋದು. ಬರೀ ನಿಮಗೆ ಅಷ್ಟೇ ಅಲ್ಲ, ಈ ಜಗತ್ತಿನೊಳಗೆ ಸಮಾಜದೊಳಗೆ ಇಂಥ ಸೊಸಿ ಒಟ್ಟು ಯಾರಿಗೆ ಗಂಟು ಬೀಳಬಾರ್ದಪ್ಪ ದೇವರ, ದೇವಿ ದಯಮಾಡಿ ಇಂಥ ಸೊಸಿನ ಗಂಟು ಹಾಕ್ಬೇಡೋದು ನೀವು ಬೇಡ್ಕೋಬೇಕು. ಎಂತಕ್ಕಿದ್ರು ಒತ್ತರಾಕಿ 1 ದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಲ್ಲ, 3 ತಿಂಗಳಲ್ಲ, 6 ತಿಂಗಳಲ್ಲ, ವರ್ಷ ಹೋಯ್ತು. ಅಕ್ಕಿಗೆ ಅತ್ತಿಗೆ ಇಬ್ಬರಿಗೆ ಹೊಂದಾಣಿಕೆ ಆಗಲಿಲ್ಲ. ಒಟ್ಟು ಅತ್ತಿ ನೋಡ್ರಂದ್ರೆ ಈಗ ಗುರ್ರು ಮಾಡೋದು, ಕಣ್ ಕೆಂಪು ಮಾಡೋದು, ಹುಯ್ಕ್ ಮಾಡ್ಬೋದು. ಒಟ್ಟಾಗಿ ಈ ಕಡೆ ಬಂದರೆ ಈ ಕಡೆ ಹೋಗೋದು, ಈ ಕಡೆ ಬಂದರೆ ಈ ಕಡೆ ಹೋಗೋದು ಮಾಡಕತ್ತಿ ಸೊಸಿ. ಇಷ್ಟು ಮಟ್ಟಿಗೆ ಬರ್ತಲ್ಲ, ಅಕ್ಕಿಗೆ ಊಟ ಕೊಡಲಿಲ್ಲ, ಅಕ್ಕಿಗೆ ಆರಾಮ್ ತಪ್ಪಿದಾಗ ಸೇವೆ ಮಾಡಲಿಲ್ಲ. ಅದೊಂದು ಭಾಳ ಜವಾಬ್ದಾರಿಯಿಂದ ಮಾಡಿ. ಯಾರ್ಯಾರು ಸ್ವಸ್ಥರದಿರೋ ಅವರು, ನಿಮ್ಮ ಅತ್ತೆ ಆಗಿರಲಿ, ನಿಮ್ಮ ತಾಯಿ ತಂದೆ ಆಗಿರಲಿ, ವಯಸ್ಸು ಆದಾಗ ಅವ್ರಿಗೆ ಆರಾಮ ತಪ್ಪಿದೊಳಗೆ ಆ ಅನಾರೋಗ್ಯದ ಸಂದರ್ಭದೊಳಗೆ ನೀವು ಅವ್ರ ಸೇವಾ ಮಾಡಿರಿ ಅಂದ್ರೆ ನಿಮ್ಮಿಂದ 3 ತಲೆಮಾರು ತನಕ ಆ ಪುಣ್ಯ ಪ್ರಾಪ್ತಿ ಆಗ್ತದೆ. 3 ತಲೆಮಾರು. ನಮ್ಮ ಹನಿ ಬರಹದೊಳಗೆ ಇರಲಾರ್ದನ್ನೂ ಕೂಡ ಪಡ್ಕೊಳ್ಳುವಂಥ ಶಕ್ತಿ ಇದ್ರೊಳಗೆ ಐತಂದ್ರೆ ಆ ಸೇವೆ ಒಳಗೈತಿ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ಕಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಯಾರು ಶ್ರದ್ಧೆಯಿಂದ ವೃದ್ಧರ ಸೇವೆ ಮಾಡ್ತಾರೋ ಅವ್ರಿಗೆ ಮ್ಯಾಲ ಭಗವಂತ ಬ್ರಹ್ಮ ಹನಿ ಬರಹ ಬರೆದು ಕಳಿಸಿರ್ತಾನಂತ. ಇವ್ಗೆ ಇಷ್ಟ ವಿದ್ಯೆ ಇರಲಿ, ಇವ್ಗೆ ಇಷ್ಟ ಆಯುಷ್ಯ ಇರಲಿ, ಇವ್ಗೆ ಇಷ್ಟ ಕೀರ್ತಿವಂತನಾಗಲಿ ಅಂತೇಳಿ ಮ್ಯಾಲ ಹನಿ ಬರದಾಗ ಬರೆದು ಕಳಿಸಿರ್ತಾನಲ್ಲ. ನಾವೆಲ್ಲರೂ ತಿಳ್ಕೊತೀವಿ, ಮ್ಯಾಲ ಹನಿ ಬರದಾಗ ನಾನು ಹನಿ ಬರದಾಗ ಅಷ್ಟ ಐತಿ, ಇನ್ನೇನು ಮಾಡೋದು ಅಂತೇಳಿ. ಆದ್ರೆ ಭಗವಂತ ಬ್ರಹ್ಮ ಹನಿ ಬರಹ ಬರೆದು ಕಳಿಸಿದ್ದನ್ನು ಸಹಿತ ಅಳಿಕಿಸಿ ಬರ್ಕೊಳ್ಳುವಂಥ ಕೆಪಾಸಿಟಿ ಯಾರಿಗೆ ಬರ್ತದೆ ಅಂದ್ರೆ ಅದು ವೃದ್ಧರ ಸೇವೆ ಮಾಡಿದವ್ರಿಗೆ ಬರ್ತದೆ ಅಂತ ಹೇಳ್ತಾನೆ. ನಿತ್ಯಂ ವೃದ್ಧೋಪಸೇವಿನಃ. ನಾವು ಅದಕ್ಕೇನು ಹೇಳ್ತೇವೆ, 4 ಚತ್ವಾರಿ ತಸ್ಯ ವರ್ಧಂತೆ, 4 ಅಭಿವೃದ್ಧಿ ಆಗ್ತದೆ. 1 ಆಯುಷ್ಯ. ಯಾರ ವಯಸ್ಸು, ಯಾರು ಹನಿ ಬರೋದ್ರೊಳಗೆ ಆಯುಷ್ಯ ಕಡಿಮೆ ಇತ್ತು ಅಂದ್ರೆ ಅವ್ರು ನಿಮ್ಮ ಅತ್ತೆ ಸೇವೆ ಮಾಡಿ, ನಿಮ್ಮ ಮಾವನ ಸೇವೆ ಮಾಡಿ, ತಂದೆ ತಾಯಿ ಸೇವೆ ಮಾಡಿ, ಅವ್ರಿಗೆ ಆಯುಷ್ಯ ವೃದ್ಧಿ ಆಗ್ತೈತಿ. ಆಯುರ್ವಿದ್ಯಾ, ವಿದ್ಯಾ ಅನ್ನೋದು ವಿದ್ಯಾರೇಖೆ, ವಿದ್ಯಾ ಬುದ್ಧಿ ಅನ್ನೋದು ಯಾರಿಗೆ ಹನಿ ಬರೋದ್ರೊಳಗೆ ಕಡಿಮೆ ಇರ್ತದೋ ಅವರು ವೃದ್ಧರ ಸೇವೆ ಮಾಡೋದ್ರಿಂದ ಅವ್ರಿಗೆ ವಿದ್ಯಾ ಪ್ರಾಪ್ತಿ ಆಗ್ತದೆ. ಆಮೇಲೆ ಯಶಸ್ಸು, ಆಮೇಲೆ ಬಲ, ಇವೆಲ್ಲನೂ ಕೂಡ ನಮ್ಮಲ್ಲಿ ಕಡಿಮೆ ಇದ್ರೂ ಸಹಿತ ಸೇವೆ ಮಾಡೋದ್ರಿಂದ ಇವು ಪ್ರಾಪ್ತಿ ಆಗ್ತಾವ ಅಂಥೇಳಿ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಈ ಮಾತು ಆ ಹೆಣ್ಮಗಳಿಗೆ ತಿಳಿದಿದ್ದಿಲ್ಲ. ಸೊಸಿ ಇಷ್ಟು ಕಷ್ಟ ಕೊಡಕತ್ತಲ್ಲ, ಅತ್ತಿಗೆ ಬರೀ ಬೈಯೋದು, ಅಕ್ಕಿ ಹಿಂದೆ ಮಾತಾಡೋದು. ಹಿಂದೆ ಮಾತಾಡಬೇಡ, ಯಾರು ಸೊಸ್ಕಾರ ಯಾರೂ ಮಾತಾಡಬೇಡ. ಹಿಂದಂದ್ರೆ ಹಿಂದಲ್ಲ, ಇಲ್ಲಿ ಹಿಂದಲ್ರಿ. ನಿಮ್ಮ ಅತ್ತೆ ಬಗ್ಗೆ ಮಗ್ಗಲ ಮನೆಯವ್ರ ಮುಂದೆ ಹೇಳ್ಬೇಡ, ದಯಮಾಡಿ. ಇಲ್ಲೇ ಫೇಲ್ ಆಗುತ್ತೆ ಹೆಣ್ಮಕ್ಳ ಮನೆಯಲ್ಲಿ ಗೆಡ್ದಂದ್ರೆ ಇಲ್ಲೇ ಫೇಲ್ ಆಗುತ್ತೆ. ನಿಮ್ಮ ಅತ್ತೆ ಬಗ್ಗೆ, ನಿಮ್ಮ ಮಾವನ ಬಗ್ಗೆ ನೀವು ಮತ್ತೊಂದು ಮನೆಯಾಗ ಹೋಗಿ ಹೇಳ್ರಿ ಅಂದ್ರೆ ಈಗ ಸಮಾಜದೊಳಗೆ ಬೆಂಕಿ ಹಚ್ಚಾಕ ನೀವು ಭಾಳ ಕಾಯಕತ್ತೆ.
ನಿಮ್ಮ ಪಕ್ಕದಾಗ ಇರ್ತಾರೋ ಗೊತ್ತಾಗತ್ತೆ ನಿಮಗೆ. ನಿಮ್ಮ ಮನೆ ಮಗ್ಗಲ್ದಾಗ ಇರ್ತಾರೆ, ನಿಮ್ಮ ಓಣ್ಯಾಗ ಇರ್ತಾರೆ. ಯಾವಾಗ ನಿಮ್ಗೆ ಒಂದು ಹಿಂಗಿಂಥ ವಿಷಯ ಒಂದು ಹೇಳ್ರಿ ಅಂದ್ರೆ ಹೌದಾ ತಂಗಿ ಹಂಗಲ್ಲ ಮತ್ತೆ ಹಿಂಗೆ ಮಾಡಲಿ ನಿನಗೆ ಹಿಂಗಂದ್ರೆ ಅವ್ರು ಅಂದಾರೋ ಬಿಟ್ಟಾರೋ ಗೊತ್ತಿಲ್ಲ, 4 ತಂದು ಸೇರಿಸಿ ಅಂತ ಮಂದಿನ ಬಾರ. ಅದಕ್ಕೆ ಆ ಹೆಣ್ಮಕ್ಳು ಏನು ಮಾಡಲಿ ಅಂದ್ರೆ ಅತ್ತಿನ ಬೈಯೋದು, ಅತ್ತಿ ಬಗ್ಗೆ ಹಿಂದೆ ಮಾತಾಡೋದು, ಮಂದಿ ಮನೆಯಾಗ ಅತ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದ್ದನ್ನು ಹೇಳೋದು ಮಾಡೋಕ್ಕೆ ಶುರು ಮಾಡಲು. ಇಷ್ಟರ ಮಟ್ಟಿಗೆ ಬಂದ್ರಲ್ಲ ಸೊಸಿ ಹಿಂಗೆ ಬಂದ್ರಲ್ಲ, ಗಂಡ ಒಂದು ದಿವಸ ಡ್ಯೂಟಿಗೆ ಹೋಗಿ ಬಂದ ಸಾಯಂಕಾಲ ಮನೆಯಾಗ ಊಟ ಮಾಡುವಂಥ ಸಂದರ್ಭದೊಳಗೆ ವಯಸ್ಸಾಗಿತ್ತು, ಮುದುಕಿಗೆ 70-80 ವಯಸ್ಸಾಗಿತ್ತು, ಭಾಳ ಸರಿಯಾಗಿ ಕಣ್ಣು ಕಾಣಿಸ್ತಿದ್ಲು, ಅಷ್ಟು ಪುರ್ದೆ ಕಾಣಿಸ್ತಿದ್ಲು. ಆ ಮುದುಕಿಗೆ ಒಂದಿಷ್ಟು ಹೊಟ್ಟಿಗೆ ತಂಗಳ ರೊಟ್ಟಿ ಅನ್ನ ಕೊಟ್ಟು ಹೊರಗೆ ಕೊಂಡೋಗಿ ಊಟ ಮಾಡಿಸಿ ತಳಗ ತಾವು ಬಿಸಿ ರೊಟ್ಟಿ ಊಟ ಮಾಡಕತ್ರಿ ಇವರಿಬ್ಬರು. ಅವಾಗೂ ಕೂಡ ಮಗುಗೂ ಒಂದು ಕ್ಷಣ ಬುದ್ಧಿ ಬರಲಿಲ್ಲ. ನನ್ನ ತಾಯಿ ನನ್ನ ತಂದೆ ಕಳ್ಕೊಂಡ ಮೇಲೆ ನಾನು ಇಷ್ಟು ವರ್ಷ ನನ್ನ ತಾಯಿ ಕಷ್ಟಪಟ್ಟು ನನ್ನ ಬೆಳೆಸ್ಯಾಳ ಅನ್ನುವಂಥ ಒಂದು ಸಣ್ಣ ಬುದ್ಧಿ ಅವನಲ್ಲಿ. ನಾನು ಇಂಥ ಮಕ್ಕಳು ತಗೊಂಡು ದನ ಕಾಯಕ್ಕೆ ಹೋಗೋದು ಹೇಳ್ಬೇಕು. ಭಗವಂತ ತಾಯಿಗೆ ಬೇಡ್ಕೊತಾವ, ಭಗವಂತ ನನಗೆ ನಕ್ಷತ್ರಗಳಂತ 100 ಮಕ್ಕಳು ಬೇಡಪ್ಪ, ಮುತ್ತಿನಂತ ಒಂದು ಮಗನ ಕೊಡಪ್ಪ ಸಾಕು ಅಂತೇಳಿ ತಾಯಿಗಳು ಬೇಡ್ಕೊತಾರೆ ದೇವರು. 12 ದೇವರಿಗೆ ಹರಕೆ ಹೊತ್ತು ಹಡೆದಿರುವಂಥ ಮಗ ಹೊರಗ ತಾಯಿಗೆ ತಂಗಳ ರೊಟ್ಟಿ ತಂಗಳ ಅನ್ನ ಕೊಟ್ಟು ಒಳಗೆ ಗಂಡ ಹೆಂಡತಿ ಬಿಸಿ ರೊಟ್ಟಿ ಊಟ ಮಾಡ್ತಾರೆ. ಸಮಾಜದೊಳಗೆ ಇಂಥ ಮಕ್ಕಳು ಏನು ಮಾಡಿ ತಗೊಂಡು ಅಷ್ಟೇ ಅಲ್ಲ, ಬಿಸಿ ರೊಟ್ಟಿ ಊಟ ಮಾಡಿಸ್ಕೊಂತ ಹೇಳ್ತಾರೆ. ಹೆಂಡತಿ ಗಂಡಗೆ ಏನು ಹೇಳ್ತಾರೆ ಅಂದ್ರೆ, ರೀ ಒಂದು ನಾನು ನಿಮಗೆ ಮಾತು ಹೇಳ್ತೀನಿ, ನೀವು ಕೇಳಬೇಕು. ಏನು ಹೇಳಿ ಗೊತ್ತನ್ರಿ? ಒಂದು ಈ ಮನೆ ಒಳಗೆ ನಾ ಇರಬೇಕು, ಇಲ್ಲಕ ನಿಮ್ಮ ಮಗು ಇರಬೇಕು. ಒಂದೇ ಮಾತು ಇಲ್ಲಿ ಜಲ್ಲತಿ. ಒಂದು ಕ್ಷಣ ಕಣ್ಮುಚ್ಚಿ ವಿಚಾರ ಮಾಡಿದ, ಇಂದ ಇದಕ್ಕೆ ನಾಳೆ ಇದಕ್ಕೆ 2-3 ವರ್ಷಕ್ಕೆ ನಮ್ಮವು ಹೆಂಗೋ ಸಹಾಯಕ್ಕಿದಾರ, ಇನ್ನು ಅಕ್ಕಿನ ಇಟ್ಕೊಂಡು ಇಕ್ಕಿನ ಹೊರಗೆ ಹಾಕಿನ ಮುಂದೆ ನನ್ನ ಜೀವನ ಹೆಂಗೆ ತಿರು ಹುಚ್ಚಿ. ಇಷ್ಟು ವಿಚಾರ ಮಾಡಿ ಏನು ಮಾಡ್ತಾನಂದ್ರೆ, ಆಯ್ತು ನೀ ಹೇಳ್ದಂಗೆ ನಮ್ಮ ತಾಯಿನ ಹೊರಗೆ ಹಾಕೊಂಡು, ಬರೇ ಹೊರಗೆ ಹಾಕೋದಿಲ್ಲ, ಆಕೆ ಹೊಳೆ ಮತ್ತೆ 4 ದಿವಸ ಬಿಟ್ಟು ರೊಕ್ಕ ಖಾಲಿ ಆಗ ನಮ್ಮ ಊರ ಮಂದಿಗೆಲ್ಲ ಅಪಪ್ರಚಾರ ಮಾಡಿ ಬಂದು ಮತ್ತು ನನ್ನ ಹೆಸರು ಮೇಲೆ ಮತ್ತು ಊರ ಮಂದಿಗೆಲ್ಲ ಹೇಳಿ ನನ್ನ ಸೊಸೆ ಹೊರಗೆ ಹಾಕ್ಯಾಳ ಅಂತೇಳಿ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಬೇಡ, ಆಕೆನ ಕೊಂದ ಬರಬೇಕು. ಎಂಥ ಬುದ್ಧಿ ಇರ್ಬೇಕು ಲೆಕ್ಕ ಹಾಕ್ರಿ. ಆ ಹೆಣ್ಮಗಳಿಗೆ ಎಂಥ ಸಂಸ್ಕಾರ ಕೊಟ್ಟಿರ್ಬೇಕು ಅವ್ರ ತಾಯಿ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅನ್ನೋದು ನಾವು. ಹೋಗಿ ಕೊಂದು ಬಾ ಅಂತ ಹೇಳಿದಾಗ ಎಷ್ಟು ಹಿಂಗೆ ವಿಚಾರ ಮಾಡ್ತಾನಲ್ಲ, ಇವನು ಎಂಥ ಮಗನೋ ಏನೋ ಮಂಗನ ಮಗನ. ಇಂಥ ಮಕ್ಕಳು ತಗೊಂಡು ಏನು ಮಾಡೋದು? ಹೆತ್ತ ತಾಯಿನ ಹೋಗಿ ಕೊಂದು ಬಾ ಅಂತ ಹೇಳ್ತಾರೆ ಅಂದ್ರೆ ಸರ್ದಿತ್ತು ಒಂದು ಗೆದ್ದು ಕೊಟ್ಟರು 8 ದಿನ ಹೇಳ್ಬಾರ್ದ ಹೆಣ್ಮಗಳು ತಾನು ಹೇಳಿ. ಅಂಥದ್ರೊಳಗೆ ಅಕ್ಕಿ ಮಾತು ಕೇಳಿ ಹ್ಞೂ ಅಂತಾನಂದ್ರೆ ಎಂಥ ಬುದ್ಧಿ ಹೇಳಿರ್ಬೇಕು ಇವನು. ಹ್ಞೂ ಅಂದ ಏನು ಹೇಳಿ ಇಬ್ಬರು ರಾತ್ರಿ ಕೂತು ಪ್ಲ್ಯಾನ್ ಹಾಕಿದ್ರು ಇಬ್ಬರು. ಆದ್ರೆ ಒಂದು ಕಷ್ಟದ ಏನು ಸಮಸ್ಯೆ ಇತ್ತು ಅಂದ್ರೆ, ಈ ಮುದುಕಿ ಅಲ್ಲೇ ಹೊರಗೆ ಪಡಿಸಲಕ್ಕೆ ಕೂತಿತ್ತು, ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿದ್ರು. ಕೇಳಿಸ್ಕೊಂಡು ಏನು ಮಾಡ್ತಾರಂದ್ರೆ, ಸುಮ್ಮನೆ ಇದ್ದ ನೋಡಪ್ಪ ನನ್ನಂತೂ ವಯಸ್ಸಾಗೈತಿ, ಭಗವಂತ ನಾಲ್ಕು ಹೆಂಗಾದ್ರೂ ಒಂದಿನ ಸಾಯಿದೈತಿ, ಏನಾಕೈತಿ ಆಕೈತಿ ಅಂತ ಹೇಳಿ ಸುಮ್ಮನೆ ಕೂತು ಇಬ್ಬರು ಒಳಗೆ ಕೂತು ಪ್ಲ್ಯಾನ್ ಹಾಕಿದ್ರು. ನಾಳೆ ಇವತ್ತು ರಾತ್ರಿ ಎಷ್ಟಾಗೈತಿ, ಊಟ ಆಗೈತಿ 10-10:30 ಆಗೈತಿ, ಇವತ್ತೇನು ಬೇಡ, ನಾಳೆ ಏನು ಮಾಡೋಣ ಅಂದ್ರೆ ಕರೆಕ್ಟ್ 9-9:30 ಊಟ ಮಾಡಿಸೋಣ. ಆದಿನ ನಮ್ಮ ಅತ್ತಿನ 9:30 ಊಟ ಮಾಡಿಸ್ತೀನಿ ನಾನು. ಊಟ ಮಾಡಿಸಿ 10-10:30 ತನಕ ಆಕಿಗೆ ನಿದ್ದೆ ಹತ್ತೈತಿ. ಹೊರಗೆ ಪಡಿಸಲಾಗಿ ಮನೆಗಿರ್ತಾಳಕ್ಕೆ 10:30 ತನಕ ನಿದ್ದೆ ಹತ್ತೈತಿ. ಆ 10:30 ತನಕ ನಾವೆಲ್ಲ ಸುಮ್ಮನಿರೋನು, ನಾವು ಊಟ ಮಾಡಿ ಮಕ್ಕೊಂಡಾಗ ನಾಟಕ ಮಾಡೋನು. ಆ ಅತ್ತಿಗೆ ಯಾವಾಗ ನಿದ್ದೆ ಹತ್ತೈತಲ್ಲ ಅವಾಗ ಏನು ಮಾಡಿರಿ ಅಂದ್ರೆ, ಒಂದು ಮೂರ್ಛೆ ಬರುವಂಥದ್ದು ಒಂದು ಔಷಧ ತೊಗೊಂಡು ಬಂದು ಆಕೆ ಮೂರ್ನಿಗೆ ಹಿಡೀರಿ, ಆಕೆ ಮೂರ್ಛೆ ಹೋಗ್ತಾಳ. ಆಕಿನ ತೊಗೊಂಡು ಒಂದು ಗಂಟೆ ಕಟ್ಕೊಡ್ರಿ. ಆಕೆ ಗಂಟೆ ಕಟ್ಕೊಂಡು ಹೆಗಲಿಗೆ ಹಚ್ಕೊಂಡು ಸೀದಾ ಹೊಳೆ ದಂಡಿಗೆ ಹೋಗ್ರಿ. ಅಲ್ಲೇನು ಹೊಳೆ ಅಂತ ಬ್ರಿಡ್ಜ್ ಐತಲ್ಲ, ಆ ಬ್ರಿಡ್ಜ್ ಮೇಲೆ ನಿಂತು ಚಲೋ ಗುಂಬ್ ನೀರಲ್ಲಿ ಇದ್ದಲ್ಲಿ ಒಗದ್ರೆ ಆಕೆ ಹೊಳೆ ಅಂತ ಬರಬಾರ್ದು ಅಂತಾರೆ, ಒಗದು ಬರ್ರಿ ಅಂತೇಳಿ ಪ್ಲ್ಯಾನ್ ಹಾಕ್ಕೊಟ್ಟಂತೆ. ಅವ್ರು ಎಷ್ಟು ಚೆನ್ನಾಗಿರ್ಬೇಕು, ಅವೆಂಥ ಮಗನೂ ನಮಗೆ ತಿಳಿಯೋದು, ಅವನು ಹೇಳಿ ತಿಳಿಯೋದಕ್ಕೆಲ್ಲ ಹೋನಾಗ್ತದೆ. ತಾಯಿ ಗುಲಾಮರಾದ್ರೆ ಕಿಮ್ಮತ್ತೈತಿ, ಹೆಂಡತಿ ಗುಲಾಮರಾದ್ರೆ ಕಿಮ್ಮತ್ತಿಲ್ಲ, ಸಮಾಜ ಗೊತ್ತಿಲ್ಲ. ತಾಯಿ ತಂದೆ ಗುಲಾಮರಾದ್ರೆ 4 ಮಂದಿ ಹೌದರೆ ಹುಡುಗ ಆತಾರಾದ್ರೆ, ಹೆಂಡತಿ ಹೇಳ್ದಂಗೆ ಚಲೋ ಹೇಳ ಅಷ್ಟ ಹೆಂಡತಿ ಇಂಥದ್ದನ್ನು ಹೇಳಕ್ಕೆ ಯಾರಿಗೆ ಹಕ್ಕೈತ್ರಿ? ಏನು ಮಾಡ್ತಾನಂದ್ರೆ, ಅವನು ಹೇಳಿದ ಆ ಪ್ರಕಾರ ಪ್ಲ್ಯಾನಿಂಗ್ ಏನು ನಡೆದಿತ್ತಲ್ಲ, ಆ ಪ್ಲ್ಯಾನ್ ಪ್ರಕಾರ ಇವನು ಮರುದಿವಸ ಆಯಿತು, ಸಂಜೆಗೆ ಊಟ ಮಾಡಿದ್ರು.
ಊಟ ಮಾಡ್ಕೋತ ತಾಯಿ ಕಣ್ಣಾಗ ನೀರು ಹೊತ್ತಿದ್ದು ಹಂಗೆ ಏನಪ್ಪ ಭಗವಂತ ಇಷ್ಟೆಲ್ಲ ಕಷ್ಟಪಟ್ಟು ಮಗನ ಬೆಳೆಸಿದ್ವಿ, ಮಗನ ನಾನು ಕೊಲ್ಲಾಕ ಹೋಗಕತ್ತಲ್ಲ, ತಾಯಿ ದಳ 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 ನೀರು ಕಣ್ಣಾಗ ಹೊಕ್ಕಿದ್ದು. ಅವಾಗ ಇವು ಯವ್ವ ಏನಾಯ್ತು, ಯಾಕೆ ಕಣ್ಣ ನೀರು ಬರೋದು ತಮ್ಮ, ಕಳ್ಳಾಗ ಲೈಟ್ ಹುಳ ಬಿತ್ತಲು ಅಂತ ತಾಯಿ, ಲೈಟ್ ಹುಳ ಬಿತ್ತದಮ್ಮ ಅದಕ್ಕೆ ಕಣ್ಣಾಗ ನೀರು ಬರಕತ್ತವು. ಆಯಿತು, ಊಟ ಆಯಿತು, ಇವು ಮಕ್ಕ ಮಕ್ಕಂತ ಹೇಳಿ ತಾಯಿಗೆ ಮಲಗಿಸ್ತಾನ. ತಾವು ಒಳಗೆ ಮಕ್ಕೋತಾರ. 12 ಗಂಟೆ ಆಗೈತಿ, ರಾತ್ರಿ 12 ಗಂಟೆ ಆಗೈತಿ. ಸಕಾಶ ಎದ್ದು ಬಾಗಿಲ ತೆಗೆದು ಪಡಿಸಲಿ ತೆಗಿತಾನ. ತಾಯಿ ಕಣ್ಣು ಮುಚ್ಚಾಳು ತೆಗೆದ ನೋಡ್ತಾನ. ತಾಯಿಗೆ ನಿದ್ದೆ ಎತ್ತೈತೋ ಇಲ್ಲೋ ಅನ್ನೋದು ಕನ್ಫರ್ಮ್ ಮಾಡ್ಕೋತಾನ. ಆದ್ರೆ ಇವು ನೋಡಿದಾಗ ತಾಯಿ ಕಣ್ಣು ಮುಚ್ಚಿದ್ರು ಕನ್ಫರ್ಮ್ ಆಗಿತ್ತು, ನಿದ್ದೆ ಎದ್ದೈತಿ ಇವಾಗ. ಆದ್ರೆ ಸಾಯ್ತನು ಅಂತ ಹೇಳಿ ಗೊತ್ತಾದ್ರೆ ಯಾರಿಗಾರು ನಿದ್ದೆ ಹತ್ತಕ್ಕೆ ಸಾಧ್ಯ ಐತ್ರಿ ಜಗತ್ತಿನೊಳಗೆ? ಸಾಯ್ತನ ಅನ್ನೋದು ಗೊತ್ತಾದ್ರೆ ನಿದ್ದೆ ಹತ್ತಕ್ಕೆ ಸಾಧ್ಯವ? ಇಲ್ಲ, ಆಕಿ ನಿದ್ದೆ ಹತ್ತಿದ್ದಿಲ್ಲ. ಇವರೆಲ್ಲ ಪ್ಲ್ಯಾನ್ ಕೇಳಿದ್ದಲ್ಲ, ಇನ್ನೇನು ಅನಿವಾರ್ಯ ಅಂತೇಳಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಅಕ್ಕಿ ನಾಟಕ ಮಾಡಾಕತ್ತಿದ್ದು. ಮತ್ತೇನು ಮಾಡೋದು? ಒಯ್ಲಿ ನಾನು ಹೆತ್ತಿರುವಂಥ ಮಗನ ನಾನು ಕೊಲ್ತಾನಂದ್ರೆ ಸಾಕು ಬಿಡಪ್ಪ ಭಗವಂತ, ಇನ್ನೇನು ಮಾಡೋದು, ನನ್ನ ಕರ್ಮ ಅಷ್ಟೇ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಮಾಡಿದ್ದು. ಇವು ಏನು ಮಾಡ್ದ, ಕರೆಕ್ಟ್ ಟೈಮ್ಗೆ ಬಂದ. 12 ಗಂಟೆ ಆಗೈತಿ. ತಾಯಿ ನಿದ್ದೆ ಹತ್ತಿದ್ದೆ ತಿಳ್ಕೊಂಡ. ಒಂದು ಕಂಬಳಿ ತೊಗೊಂಡ. ಕಂಬಳಿ ಸಕಾಶ ಹಾಕಿನ ಐದು ಜಕ್ಕೊಂಡು ತಮ್ಮ ಅವನ್ನ ಜಕ್ಕೊಂಡು ಹೊತ್ಕೊಂಡು ಹೆಗಲಿಗೆ ಹಚ್ಕೊಂಡ ಸೀದಾ ಹೊಂಟ. ಹೋಗ್ಬೇಕು ಅನ್ನೋದ್ರೊಳಗೆ ಜಸ್ಟ್ ಬಾಗಿಲ ದಾಟ್ತಿದ್ದ. ಈಕೆ ರೀ ಅಂದ್ರಿ ಸೊಸಿ, ಆಯಿ ಸೊಸಿ ರೀ ಅಂದ್ರಿ. ರೀ ಅಂದಾಗ ಸಕಾಶ ಹಿಂತಿಗೆ ನೋಡ್ತಾನ. ಹೋಗ್ತಿರ್ಲ, ನಮ್ಮ ಪ್ಲ್ಯಾನ್ ನೆನಪೈತಿಲ್ಲ ನೀವು? ಒಂದಿಟ್ಟು ಭೂಮಿಗೆ ಹೋಗಿರ ಲೆಕ್ಕ. ಈಟ ಆಟ ಎಲ್ಲ ಹೋಗಿಬೇಡ್ರಿ, ಭೂಮಿದ್ದಲೇ ಹೋಗಿರತ್ತೆ ಹೇಗೆ ಕಳಿಸಲು. ಆಯ್ತು ಅಂತ ಹೇಳಿ ನೀವು ಹೋದ. ಹೋಗಿ ಬ್ರಿಡ್ಜ್ ಜೊತೆಗೆ ಹೋಗದ. ಇವು ತಾಯಿ ಸಣ್ಣಾಗಿದ್ದಾಗಿರುವಂಥದ್ದು ಊಟ ಮಾಡಿಸಿದ ನೆನಪಿಗೆ ಬರಲಿಲ್ಲ ಇವಾಗ. ಮಂದಿ ಮನೆ ಕೂಲಿ ಮಾಡಿ ಪಗಾರ ತಂದು ಸಾಲಿ ಫೀ ಕಟ್ಟಿದ ನೆನಪಿಗೆ ಬರಲಿಲ್ಲ ಇವಾಗ. ಸಣ್ಣ ವಯಸ್ಸಿನಾಗ ಆ ಕಡೆ ಈ ಕಡೆ ಅಡ್ಡಾಡಿ ಬಿದ್ದು ಬಂದ್ರೆ ಕೈಯ ಕಾಲ ಮುರ್ಕೊಂಡು ಬಂದ್ರೆ ದವಾಖಾನಿಗೆ ಮಂದಿ ಮನೆ ಚಾಕ್ರಿ ಮಾಡಿ ದವಾಖಾನಿಗೆ ತೋರಿಸಿದ್ದು ಅದು ನೆನಪಿಗೆ ಬರಲಿಲ್ಲ. ಹಸುವಾದಾಗ ತುತ್ತು ಮಾಡಿ ಕೈ ತುತ್ತು ಮಾಡಿ ಉಣಿಸಿರುವಂಥದ್ದು ಆ ತುತ್ತು ನೆನಪಿಗೆ ಬರಲಿಲ್ಲ. ಏನೋ ನೆನಪಿಗೆ ಬರಲಿಲ್ಲ. ಬರೀ ಹೆಂಡತಿ ಹೇಳಿದ್ದು ಒಂದೇ ಒಂದು ನೆನಪಿರ್ತಾವಾಗ. ತಾಯಿ ಹೋಗಿ ನೀರಾಗ ಹೋಗಿ ಕೊಂದು ಬಾ, ಹೋಗಿ ಕಟ್ಕೊಂಡು ಹೋದ. ಹೋಗಿ ಬ್ರಿಡ್ಜ್ ಮೇಲೆ ನಿಂತ. ನೀರು ಎಲ್ಲಿ ಗುಮ್ಮ ಇತ್ತು ನೋಡ್ದ. ಹೋಗಿ ಸಕಾಸ ಹಿಂಗೆ ಮುಂದೆ ತಗೊಂಡು ಕಾಲಿಟ್ಟು ಹಿಂಗೆ ಏನು ಮಾಡಿ ದಡಲ್ಲ ಹೋಗದೇ ಬಿಟ್ಟು. ಸಾಧ್ಯ ಇದ್ರೆ ಯಾರಿಗಾರ ಹಿಂಗೆ ಮಾಡೋಕ್ಕೆ ಎಂಥ ಕಠಿಣ ಮನಸ್ಸಿರ್ಬೇಕು ಅವನು. ಹೋಗಿ ಒಗದೇ ಬಿಟ್ಟ. ಅದೇನೋ ಆಕಿ ಪುಣ್ಯನೋ ಏನು ಅವನ ಪುಣ್ಯನೋ ಗೊತ್ತಾಗಿಲ್ಲ. ಆಕಿ ಕರೆಕ್ಟ್ ಎಲ್ಲಿ ಬಿದ್ದಿಲ್ಲ ಅಂದ್ರೆ ಮೆತ್ತ ಉಸುಗಿರ್ದಿಲ್ಲ. ಉಸುರು ಹೆಂಗೆ ಬಿದ್ದಿತ್ತ ನಾವು ಮುರಿತು. ಆಯ್ತು, ಹೋಗದ ಬಡ 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 ಸೀದಾ ಬಂದ. ಬಾಗಿಲ ತಟ್ಟಿದ, ಒಳಗೆ ಹೋದ. ಹೆಣ್ತು ಹೋಗದ ಬಂದಿಲ್ಲ. ಭೂಮಿಗೆ ಹೋಗಿದ್ರು ಮತ್ತೆ ಮಾಡಿ ಬರೋಕ್ಕೆ ಸಾಧ್ಯ ಇಲ್ದವ ನೀವು. ಆ ಮುದಿ ಕರೆಕ್ಟ್ ಅಲ್ಲಿ ಉಸುಕ್ನ್ಯಾಗ ಬಿದ್ದಿತ್ತು. ಉಸುಕ್ನ್ಯಾಗ ಬಿದ್ದಿತ್ತು. ಆಕೆ ಸಾಯಲಿಲ್ಲ. ಆಕಿ ಪುಣ್ಯನೋ ಏನು ಆಕಿದ ಆಯುಷ್ಯ ಹೆಚ್ಚಿತ್ತು ಏನೋ ಗೊತ್ತಿಲ್ಲ. ದಾರಗಟ್ಟಿ ತಾನು ಹಳ್ಳಿ ಭಾಷೆಗೆ ಆಕಿ ದಾರಗಟ್ಟಿ ಇತ್ತು ಗೊತ್ತಿಲ್ಲ. ಅದಕ್ಕಾಗಿ ಏನೋ ಆಗಲಿಲ್ಲ. ಆಕಿ ಕೈ ಮುರಿಲಿಲ್ಲ, ಕಾಲು ಮುರಿಲಿ, ಏನೋ ಆಗಲಿಲ್ಲ. ಹೆಂಗೆ ಬಿದ್ದರು ಉಸುಕ್ನ್ಯಾಗ ಡುಬ್ಕದು ಬಿದ್ದರು. ಮತ್ತು ಸೊಕಾಸ ಎದ್ದು ಹಿಂಗೆ ತೊಂಡ್ಯಾಗ ತೋರಿಸ್ಕೊಂಡಿದ್ದು. ನೀರಾಗ ಅರ್ಧ ನೀರಿದ್ದು ಬಂದು ಊರು ಹೊರಗೆ ಹನುಮಪ್ಪನ ಗುಡಿ ಇತ್ತು. ನಡ್ಕೋತ ಮುರುಗಿ ಆ ಹನುಮಪ್ಪನ ಗುಡಿ ಹಿಂದೆ ಹೋಗಿ ಹನುಮಪ್ಪನ ಗುಡಿಯಾಗ ಮಕ್ಕೊಂಡು. ಹನುಮಪ್ಪನ ಗುಡಿ ಹಿಂದೆ ಏನು ಗುಡಿ ಮೂರ್ತಿ ಇರ್ತದೆ. ಹನುಮಪ್ಪನ ಮೂರ್ತಿ ಹಿಂದೆ ಹೋಗಿ ಮಕ್ಕೋತಾರ. ಒಂದು ತಾಸಾಗಿತ್ತು. 1, 1:30, 2 ಆಗಿತ್ತು. ಆ ಊರಾಗ ಒಂದು 4 ದಿನ ಕಳ್ಳರು ಊರೆಲ್ಲ ದರೋಡೆ ಮಾಡಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಹೊತ್ಕೊಂಡು ಬಂದು ಆ ಹನುಮಪ್ಪನ ಗುಡಿ ಕೂತು ಪಾಲ ಹತ್ಕೊಳಕತ್ತಿದ್ರು. ಈ ಮುದುಕಿ ಹಿಂದೆ ನಿಂತಿಗೆ ಮೂರ್ತಿ ಹಿಂದದಾಗ ಇವ್ರು ಮುಂದೆ ಕೂತು ಪಾಲ ಹತ್ಕೊಳಕತ್ತಾರ. ಗೊತ್ತೋ ಇಲ್ಲ. ಈಕಿ ಹೋಗಿ ಮುದುಕಿಗೆ ನಿಂತು ಹೆತ್ತಿ ನೆಳಾಕತ್ತಿದ್ವಿ. ಯವ್ವ ಹಾಂ ನೆಳಕತ್ತಾವ. ಇವು ಎಲ್ಲ 4 ಏನು ತುಡುಗಿದ್ರು ಗಾಬರಿ ಅದು. ಯಪ್ಪ ನಮ್ಮ ಹಿಡಿಯಾಕೆ ಯಾರೋ ಪೊಲೀಸರು ಇಲ್ಲಿ ಕೂತಾರ ಕೇಳಿ ಇದ್ದದ್ದು ಬಂಗಾರ ಬೆಳೆ ಎಲ್ಲ ಅಲ್ಲೇ ಬಿಟ್ಟು ಖಬರ್ ಹಾಡಿ ಓದೋದು. ಇವೆಲ್ಲ ಕಳ್ಳು ಓಡಿ ಹೋಗ್ತಾರ. ಓಡಿ ಹೋದ್ಮೇಲೆ ಹಿಂಗೆ ತೆಗೆದು ನೋಡ್ತಾರ. ಬಂಗಾರ ಬೆಳ್ಳಿ ಎಲ್ಲ ಕಾಣಿಸ್ತಿಕ್ಕಿಗೆ ಅಲ್ಲಲ್ಲ ಅಂದರೆ ಸೊಕಾಸ ಎದ್ದು ಮುಂದೆ ಬರ್ತಾಳ. ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ತೊಗೊಂಡು ಗಂಟು ಹಾಕೊಂಡು. ತಾಯಿ ಕಳ್ಳು ಹಿಂಗೆ ಇರ್ತೈತಲ್ಲ, ನನ್ನ ಮಗ ಹೋಗಿ ನನ್ನ ಕೊಲ್ಲಕ್ಕೆ ನೀರಾಗ ಹೋಗೋದು ಬಂದಾನು, ಅದ್ರಾಗಿಂದ ನಾ ಬದುಕಿ ಬಂದೇನಂತ ಹೇಳಿ ಆಕೆಗೆ ಎಲ್ಲ ಸತ್ತಿ ಗೊತ್ತಿದ್ರು. ಇಷ್ಟೆಲ್ಲ ಬಂಗಾರ ಬೆಳ್ಳಿ ಐತಲ್ಲ, ಇದನ್ನು ನನ್ನ ಮಗನಿಗೆ ಹೋಗಿ ಕೊಡಬೇಕು ಅಂತೇಳಿ ತಾಯಿ ಮನಸ್ಸಿನಾಗ ಬರ್ತೈತೆ. ಅಂದ್ರೆ ಎಂಥ ಮನಸ್ಸಿರ್ಬೇಕು.
ಎಂಥ ಮನಸ್ಸಿರ್ಬೇಕು ತಾಯಿ. ಅಷ್ಟೆಲ್ಲ ಏನು ಮಾಡ್ತಾರೆ ಅಂದ್ರೆ ಬಂಗಾರ ಬೆಳ್ಳಿ ಎಲ್ಲ ಗಂಟು ಕೊಟ್ಕೋತಾರ. ಅದ ಇದ್ರಾಗ ಹೋಗಿ ತೊಗೊಂಡು ಹೋಗಿ ಸೀರೆ ಉಡ್ಯಾಕ ಕಟ್ಕೊಂಡು ಹೋಗಿ ಮನೆಗೆ ತೊಗೋತಾಳ. ಮನೆಗೆ ಹೋಗಿ ಬಾಲ ಬಿಡೋದು ಟೈಮ್ 3 ಆಗಿತ್ತು. ಯಾರು ಬಾಗಿಲ ತೆಗೆದು ಮತ್ತೆ ಬಿಡ್ತಾರೆ. ಗಡ್ಬಡಿಸಿ ಬಂದು ಸೊಸಿ ಬಾಗಲ ಏನು ಹಿಂಗೆ ಚಲಕ್ಕ ಚಿಲಕ ತೆಗಿರ್ಕ ಮುಂದೆ ಹಾಕಿ ನಿಂತಿರ್ ಗಾಬ್ರ್ಯಾಗ ತೆಲಿ ತಿರುಗಿ ಬಂದು ಬಿಡ್ತೆ ಒಮ್ಮೆ. ಐಂತ ಈಕೆ ಹೆಂಗೋ ಮೈ ಹಸಿ ಇತ್ತಲ್ಲ ಆಕೆದ ಅದ ಸೀರೆ ಒಂದು ಹಿಂಡಿ ನೀರು ಗೊಜ್ಜಿದಾಗ ಮಾಡಲು ಗಾಬರ್ಸ್ ಹೊರಗೆ ಹೋದ ಬೆಡ್ರೂಮ್ ಒಳಗೆ ಗಂಡನಂತೆ ಕಾದು ದೇವು ಹೊರಗೆ ಇಬ್ಬರು ಗಂಡ ಹೊರಗೆ ಬರ್ತಾರೆ. ಇಬ್ಬರು ನೋಡ್ರು ಹೆಂಗೆ ಬದುಕಿ ಬಂದಿ ತಮ್ಮ ಅದನ್ನು ಹೆಂಗಾರೆ ಬದುಕಿದ್ದು ಹೆಂಗಾರೆ ಆಗಲಿ ಬದುಕು ಬಂದದ್ದು ಹೆಂಗಾರೆ ಆಗಲಿ ಬಿಡಪ್ಪ. ಮತ್ತು ಒಂದಿಟ್ಟು ಕಂಡು ಹತ್ತೈತಿ ಹಿಂಗಾಗಿತ್ತು. ಅಲ್ಲಿ ಏನು ನೀವು ಹೋಗಿದ್ದೆ ಅಲ್ಲಿ ಉಸುಕಿತ್ತು ತಮ್ಮ. ಹಾಗಾಗಿ ನಾನು ನೀರು ಇದ್ದಿದ್ದಿಲ್ಲ, ಕಡಿಮೆ ನೀರಿದ್ದು ಹೆಚ್ಚು ಉಸುಕಿದ್ದು. ಹಾಗಾಗಿ ನಾವು ಬದುಕಿ ಬಂದು ಜೀವ ಏನೋ ಒಂದು ಬದುಕೈತಪ್ಪ. ಮತ್ತು ಬದುಕಿನಿ ಅದಕ್ಕೆ ಇನ್ನೇನು ಎದ್ದು ಬರ್ಬೇಕಂತ ಮಾಡಕತ್ತೀನಿ. ಉಸುಕಿನಾಗ ಏನಿತ್ತು ಅಂದ್ರೆ ಬಂಗಾರ ಬೆಳ್ಳಿ ಎಲ್ಲ ತುಂಬಿತ್ತು ಮಾರಾಯ ಅಲ್ಲಿ. ಅದಕ್ಕೆ ನನ್ನ ಮಗುಗಳಿಗೆ ಹೋಗಿ ಗೋಳೆ ಮಾಡ್ಕೊಂಡು ಕೊಡು ಅಂತೇಳಿ ಎಲ್ಲ ಬಂಗಾರ ಗೋಳೆ ಮಾಡ್ಕೊಂಬಂದ ನೋಡಿಲ್ಲ ಅಂತೇಳಿ ಇನ್ನೂ ಒಂದು ಪಾಯಿಂಟ್ ಹಾಕಿರೋದು ಐಡಿಯಾ. ಯಾಕಂದ್ರೆ ಸೊಸೆನ ಹಿಂಗದ ಅಂದ್ರೆ ರಾತ್ರಿ ಹೆಂಗಿರ್ಬೇಕು ಲೆಕ್ಕ ಹಾಕಿರೋದು. ಸೊಸಿನ ಹಂಗದ ಅಂದ್ರೆ ರಾತ್ರಿ ಹೆಂಗಿರ್ಬೇಕು. ಈಕೆ ಒಂದು ಪ್ಲ್ಯಾನ್ ಹಾಕೊಂಡ್ಬಂದ್ರು ಹಿಂಗಾಗಿತ್ತು ಬಾ ಅಲ್ಲಿ ಹೊಳ್ಯಾಗ ಇವೆಲ್ಲ ಬಂಗಾರಗಳು ಇನ್ನೂ ಇಷ್ಟು ನನಗೆ ನಗುಲಿಲ್ಲ ತಮ್ಮ ವಯಸ್ಸಾಗಿತ್ತು ನನಗೆ. ಅದಕ್ಕೆ ಎಷ್ಟು ನೀವು ತಾವು ಅಷ್ಟು ತೊಗೊಂಡು ಬಂದನಿ ಅಂತ ಹೇಳಿ ತಂದು ತೋರಿಸ್ತಾರ ಬಂಗಾರ ಬೆಳ್ಳಿ. ಇಬ್ಬರು ನೋಡಿ ಗಾಬರಿ. ಅವಾಗ ಶುರುವಾದ್ರೆ ಹತ್ತಿಯಾರ ಬರ್ರಿ ಅಂದಿತ್ತು. ಯಾರು ಸಸಿ ಹತ್ತಿಯವ್ರು ಬರ್ರಿ ಚಾ ಮಾಡ್ಕೊಂಡು ಬರ್ರಿ ಕಂಡು ಹಿಡಿದು ಬರ್ರಿ ನಿಮಗೆ ಅಂದಾಗ ಹೊಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾಳ. ಹೋಗಿ ಚಾ ಮಾಡ್ಕೊಂಡು ಬರ್ತಾಳ. ಒಂದು ಸೀರೆ ಹೊಸ ಚಲೋ ಸೀರೆ ತಂದು ಕೊಡ್ತಾಳ. ಒಂದು ಟವಲ್ ತಂದು ಕೊಡ್ತಾಳೆ. ತಲೆ ಒರೆಸ್ಕೊರಿ ಹತ್ತಿ ನಿಮ್ಗೆ ತಂಪಾಗಿ ನೀರಾಗ ಹೋಗಿ ಕೊಂದು ಬಂದಾಗ ನೆನಪಾಗಲಿಕ್ಕಿಗೆ ಬಂಗಾರ ರೊಕ್ಕ ನೋಡಿ ಎಷ್ಟು ಕಾಳಜಿ. ಹೊಯ್ತೇನು ಮಾಡ್ತಾಳಂದ್ರೆ ಈಗ ಹತ್ತಿನೋ ನಿಂದ 5 ಗಂಟೆ ಮಗಳು ಅಂದಿಕ್ಕೆ ಹಿಂಗೆ ಆತು. ಮತ್ತು ತಲೆ ಒರೆಸ್ಕೊಂಡು ಚಾ ಕುಡಿದ್ಲು ಅಂದಾಗ ಈಗ ಏನು ಸೊಸಿ ಇದ್ಲಲ್ಲ ಅತ್ತೆಯರ. ಮತ್ತು ಹಿಂಗೆ ಅದನ್ನು ಅಲ್ಲಿ ಬಂಗಾರದ ತೊಗೊಂಡು ಬಂದ್ರಲ್ಲ. ಮತ್ತು ಏನು ಇಷ್ಟೆಲ್ಲ ತೊಗೊಂಡ್ಬಂದ್ರಿ ತಂಗಿ ಇನ್ನೂ ಭಾಳ ಐತೆ ಅಲ್ಲಿ ಅಂದಕ್ಕೆ. ಇನ್ನೂ ಭಾಳ ಐತಿ ನನಗೆ ನೆಗುಲಿಲ್ಲ ವಯಸ್ಸಾಗಿತ್ತು ಅದಕ್ಕೆ ಇಷ್ಟು ತೊಗೊಂಬಂಡಿ ಅಂದ್ಬಿಟ್ಟಿಲ್ಲ. ಮತ್ತು ತೆಲಾಕ್ ಕೊರಕೈತ್ರಿ ಸೊಸಿಗೆ. ನಮ್ಮ ಅತ್ತಿ 70-80 ವಯಸ್ಸಾಗಿತ್ತು. ಈಕಿನ ಇಷ್ಟು ತೊಗೊಂಡು ಬಂದಾಳ ಅಂದ್ರೆ ನಮ್ಮ ಅವ್ಗಿನ 50 ವರ್ಷ ನಮ್ಮ ಅವ್ಗ 50 ವಯಸ್ಸಾಗಿ ಇನ್ನೊಂದು ಸ್ವಲ್ಪ ಮುಂದೆ ತರ್ಕೋಬೇಕು. ಯಾಕಂದ್ರೆ ಮಳೆ ಬರ್ತಾ ಇದೆ. ದಯಮಾಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತರದು ತಾವು ಕಟ್ ಮಾಡ್ಕೊಡ್ಬೇಕು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ್. ಆಯ್ತು. ಅತಿ